ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನ್ಮ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಬಲಿಯಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೈರಾಗ್ಯ ಅಕ್ಕ ಮಹಾದೇವಿಯವರಿಗೆ ಜಯವಾಗಲಿ. ಸದ್ಗುರು ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಬಸವಾದಿ ಶಿವಶರಣರಿಗೆ ಜಯವಾಗಲಿ. ಯಾರ ವಚನ ಗಾಯನ ಮಾಡ್ರಿ. ಇಲ್ಲ ಅವ್ರ ಎಲ್ಲ ಚೆಕ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರುಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರರ ಮಹಾದೇವ. ಲಿಂಗವ ನೆನೆದರೆ ತಪ್ಪವು ಅಪಗಟ್ಟು ಕಾಲಕರ್ಮಗಳಿಗೆ ದೇವ ಪೂಜೆಯ ಮಾಟ ದುರಿತ ಬಂದ ನೋಟ ಶಂಭೋ ನಿಮ್ಮಯ ಹರೆಯಂಗಳ ಶರಣು ಜಂಗಮಾರ್ಚನೆ ಮಾಟ ಪೂಜೆ ಸಂಕ್ಷಿಯರ ಕೋಟ. ಮಾಡಿದೆ ನಂಬೋದು ಮನದಲ್ಲಿ ಹೊಳೆದಡೆ, ಮಾಡಿದೆ ನಂಬೋದು ಮನದಲ್ಲಿ ಹೊಳೆದಡೆ. ಏಳಿಸಿ ಕಾಡಿತೋ ಶಿವನಡಂಗೂರ, ಏಳಿಸಿ ಕಾಡಿತೋ ಶಿವನಡಂಗೂರ. ಮಾಡಿದೆ ನಂಬೋದು ಮನದಲ್ಲಿ ಹೊಳೆದರೆ, ಮಾಡಿದೆ ನಂಬೋದು ಮನದಲ್ಲಿ ಹೊಳೆದರೆ. ಏಡಿಸಿ ಕಾಡಿತೋ ಶಿವನಡಂಗೂರ, ಏಡಿಸಿ ಕಾಡಿತೋ ಶಿವನಡಂಗೂರ. ಮಾಡಿದಿಡೆನ್ನಾದಿರ ಲಿಂಗಕ್ಕೆ, ಮಾಡಿದಿಡೆನ್ನಾದಿರ ಜಂಗಮಕ್ಕೆ. ಮಾಡಿದಿಡೆನ್ನಾದಿರ ಲಿಂಗಕ್ಕೆ, ಮಾಡಿದಿಡೆನ್ನಾದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮರೆತು ಹೋದರೆ, ಮಾಡಿದೆನೆಂಬುದು ಮರೆತು ಹೋದರೆ. ಬೇಡಿದ್ದು ಕೊಡುವನು ನಮ್ಮ ಕೂಡಲ ಸಂಗಮ ದೇವ, ಬೇಡಿದ್ದು ಕೊಡುವನು ನಮ್ಮ ಕೂಡಲ ಸಂಗಮ ದೇವ. ಮಾಡಿದೆ ನಂಬೋದು ಮನದಲ್ಲಿ ಹೊಳೆದರೆ, ಮಾಡಿದೆ ನಂಬೋದು ಮನದಲ್ಲಿ ಹೊಳೆದರೆ. ಏಡಿಸಿ ಕಾಡಿತೋ, ಏಡಿಸಿ ಕಾಡಿತೋ, ಏಡಿಸಿ ಕಾಡಿತೋ ಶಿವನಡಂಗೂರ. ಶರಣು ಶರಣ. ಧರ್ಮಪಿತ ವಿಶ್ವಗುರು ಬಸವಣ್ಣನವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತ
ಭಕ್ತಿಗೆ ಮೂಲಂ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಂ ಜಂಗಮಲೋಲಂ ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ ಬಸವಾ ರಕ್ಷಿಪುದೆನ್ನ ಸಂಗನ ಬಸವಾ ಹರ ಬಸವಾಯ ನಮಃ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿದೆ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ಚಿರಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ನಿತ್ಯ ತೃಪ್ತ ಬಸವಾಯ ನಮಃ ಆಕಾರ ಬಸವಾಯ ನಮಃ ಆಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೇಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ 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 ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಕಲ್ಯಾಣ ಬಸವ
ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಕಾರುಣ್ಯ ಬಸವ ಕಲ್ಯಾಣ ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಧರ್ಮಪಿತ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ವಿಶ್ವಗುರು ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಅಪ್ಪ ಬಸವಣ್ಣವರನ್ನ ಸ್ಮರಿಸುತ್ತಾ ಕಲ್ಯಾಣ ನಾಡಿನ ನಡೆದಾಡುವುದೆವು ಸಕಲ ಜೀವಾತ್ಮರಿಗೂ ಸೇವೆ ಬಯಸಿದ ಬಸವಾದಿ ಪ್ರಮಥ ಗಣಗಳನ್ನ ಸ್ಮರಿಸುತ್ತಾ ನೂತನ ಅನುಭವ ಮಂಟಪದ ಶಿವಶಿಲ್ಪಿಗಳಾದ ಪರಮ ಪೂಜ್ಯ ಮದ್ಗಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರಪ್ಪಗಳ ಶ್ರೀ ಚರಣಕ್ಕೆ ಸದ್ಗುರುಗಳು ಮಾತೃಹೃದಯಗಳು ಅಕ್ಷರ ಸಂತರಾದ ಪರಮ ಪೂಜ್ಯ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರಪ್ಪಗಳ ಕರೆಂಟ್ ಬಿಲ್ भेटेन तगोर ಕರೆಂಟ್ ಬಿಲ್ ಲಕ್ಕಲ್ भेटेन ಕ್ರಿಯಾಶೀಲಪ್ಪಗಳಾದ ಗುರುಬಸವ ಪಟ್ಟದೇವರಪ್ಪಗಳ ಶ್ರೀ ಚರಣಕ್ಕೆ ಇರುತ್ತಾ ಒಂದೆರಡು ಗುರುಕರ್ಣ ತಿಳಿದು ಸಹ ಶ್ರೀ ಗುರುವೇ ಸತ್ಕ್ರಿಯೆದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆನ ವಾರಿದ್ರೈಮಲದೋಳ್ನಿ ರಾಶಕನೇ ಯಮಗೆ ಕೃಪೆಯಾಗು ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನಿಮ್ಮ ಚರಣವನು ನುತಿಸುವೆನು ಕರುಣದಿಂದನಗೆ ಕೃಪೆಯಾಗು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೊರಡು ಕೊಣರುವುದು ಬಲು ಬರಡು ಅಯನಾಗುವುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಎಂದರಿದೆ ನೈ ಗುರುವೇ ಕೃಪೆಯಾಗು ಕೃಪೆಯಾಗು 12ನೇ ಶತಮಾನ ಭಕ್ತಿಯ ಬೆಳವಿನ ಕಾಲ. ಕರ್ನಾಟಕದಲ್ಲಿ ಸಾವಿರಾರು ಶರಣರು 1,96,000 ಅಮರ ಗಣಗಳು ಕೂಡ್ಕೊಂಡು ಏಕಕಾಲಕ್ಕೆ ಒಂದು ಏಕಕಾಲದಲ್ಲಿ ಎಂಥ ಒಂದು ವಿಸ್ಮಯವನ್ನು ಮಾಡಿದ್ರಂದ್ರೆ ಜಗತ್ತೇ ಕಲ್ಯಾಣದತ್ತ ಮುಖ ನೋಡುವ ಅಂತ ರೀತಿಯೊಳಗೆ ಕಲ್ಯಾಣವನ್ನು ಆ ರೀತಿ ಸಮೃದ್ಧಗೊಳಿಸಿದ್ರು ಬಸವಣ್ಣವರು. ಏನು ಅನುಭವ ಮಂಟಪ ಇತ್ತಲ್ಲ, ಆ ಅನುಭವ ಮಂಟಪದ ರೂವಾರಿಗಳಾಗಿ ಕಲ್ಯಾಣವನ್ನ ಬಹಳ ಸಮೃದ್ಧವಾಗಿ ಎಲ್ಲರೂ ಆನಂದದಿಂದ ಇರಬೇಕು, ಎಲ್ಲರೂ ತೃಪ್ತಿಯಿಂದ ಇರಬೇಕು, ಎಲ್ಲರೂ ಹೆಂಗಂದ್ರೆ ಸುಖಿ ಜೀವನವನ್ನು ಬದುಕಬೇಕು ಅನ್ನುವಂತಹ ಮಾರ್ಗವನ್ನ ತೋರಿಸಿಕೊಟ್ಟಂಥವರು ಬಸವಣ್ಣವರು. ಮಾನವನ ಬದುಕು ಯಾವ ರೀತಿ ಇರಬೇಕು, ಯಾವ ರೀತಿ ಕಷ್ಟದೊಳಗೆ ಸಿಲ್ಕೊಂಡಿರುವಂತಹ ವ್ಯಕ್ತಿ ಆ ಕಷ್ಟದಿಂದ ಪಾರಾಗಿ ಆನಂದದ ಜೀವನವನ್ನು ಹೆಂಗೆ ನಡೆಸಬೇಕು ಅಂತ ತೋರಿಸಿಕೊಟ್ಟವರೇ ಬಸವಣ್ಣವರು. ಎಲ್ಲರಿಗೂ ಬದುಕುವಂತಹ, ಎಲ್ಲರಿಗೂ ಭಕ್ತಿಯನ್ನ ಮಾಡುವಂತಹದ್ದು, ಎಲ್ಲರೂ ಒಳ್ಳೆಯ ವಿಚಾರಗಳ ಒಳಗೆ ಇಳುವಂತಹದ್ದು ಅಂಥದನ್ನ ಏಕಕಾಲಕ್ಕೆ ಕಲ್ಪಿಸಿದವರು ಬಸವಣ್ಣವರು. ಅದರ ಬಳುವಳಿಯಾಗಿ ಮತ್ತು ಹಾಗೆ ಶರಣರು, ಪ್ರಮಥರು, ಹಾಗೆ ಮತ್ತು ಗುರುಗಳೆಲ್ಲ ಬಂದು ಅದನ್ನ ಉಳಿಸ್ತಾ ಬಂದಿದ್ದಾರೆ. ಅದಕ್ಕಾಗಿ ಇಂಥ ಪರಂಪರೆಯನ್ನ ಸಿದ್ದರಾಮೇಶ್ವರ್ ಹೇಳ್ತಾರೆ, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಜಂಗಮ ಅಂತಂದ್ರೆ ಯಾವ ರೀತಿ ಇರ್ತಾನು ಅಂತ ಒಂದು ವಚನದೊಳಗೆ ಹೇಳ್ತಾರೆ. ನಿಂದಿಸಿದಲ್ಲಿ ಕೊಂದುವನಲ್ಲ ಜಂಗಮನು, ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು.
ಬಂದು ಉಪಚಾರದಲ್ಲಿ ಸಂದುಗೊಳ್ಳುವನಲ್ಲ ಜಂಗಮನು, ಬಂದಲ್ಲಿ ನೀಡದಿರೆ ಕ್ರೋಧಿಯಲ್ಲ ಜಂಗಮನು, ಇಂತಪ್ಪ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಂತಪ್ಪ ಜಂಗಮನು. ಜಂಗಮ ಅಂದ್ರೆ ಹೆಂಗಿರ್ತಾನು ಅಂತಂದ್ರೆ ನಿಂದಿಸಿದಲ್ಲಿ, ಅಂದ್ರೆ ಯಾರ ಬೈದ್ರು ಅಂತಂದ್ರೆ ಕುಗ್ಗಂಗಿಲ್ಲ ಅಂತ, ಯಾರೇ ಏನ್ರ ಕೆಟ್ಟದ್ದು ಏನ್ರ ಮಾತಂದ್ರೂ ಅದನ್ನ ಮತ್ತು ನಮ್ಮ ಭಕ್ತರದಾರ ತಗೊಳಪ್ಪ ಒಳ್ಳೇದಾಗ್ಲಿ ಅಂತ ಅನ್ನುವಂತಹ ಜಂಗಮ ಆ ರೀತಿ. ಮತ್ತು ವಂದಿಸಿದಲ್ಲಿ, ಯಾರಾದರೂ ಗೌರವಿಸಿದ್ರು ವಂದಿಸಿದ್ರೆ ಆನಂದಮಯನಲ್ಲಿ ನಂಗೆ ಗೌರವ ಕೊಟ್ರು, ನಾವು ನಮಸ್ಕಾರ ಮಾಡ್ರಿ ಅಂತಂದು ಖುಷಿ ವ್ಯಕ್ತಪಡಿಸಲ್ಲ ಅಂತ ಜಂಗಮ. ಮತ್ತು ಬಂದು ಉಪಚಾರದಲ್ಲಿ ಸಂದುಗೊಳ್ಳುವನಲ್ಲ ಜಂಗಮನು. ಎಲ್ರ ಒಂದ್ ಚಲೋ ಅಂತ ಒಂದ್ ದೊಡ್ಡ ಮನಿ ಸಿಕ್ತಂದ್ರೆ ಅಲ್ಲಿ ಅವ್ರು ಚಲೋ ಪ್ರಸಾದ ಮಾಡಿಸೋದು, ಅಲ್ಲಿ ಅವ್ರದ್ದೆಲ್ಲ ಸೇವಾ ಎಲ್ಲ ಚಲೋ ನಡೀತಂದ್ರೆ ಅಲ್ಲೇ ಇದ್ ಬಿಡಲ್ಲ ಅಂತ ಜಂಗಮ. ಒಂದ್ ಇದನ್ ಬಂದು ಉಪಚಾರದಲ್ಲಿ ಉಪಚಾರ ಎಲ್ಲ ಮಾಡೋರು ಸಿಕ್ಕರಂದ್ರೆ ಅಲ್ಲೇ ಒಂದೇ ಕಡೆ ನೆಲ್ಸಾವ ಜಂಗಮ ಅಲ್ಲ ಅಂತ ಹೇಳ್ತಾರೆ. ಬಂದಲ್ಲಿ ನೀಡದಿರೆ ಕ್ರೋಧಿ ಅಲ್ಲ ಜಂಗಮನು. ಎಲ್ರು ಯಾರ್ದೋ ಒಬ್ರು ಮಹಾಮನೆಗೆ ಹೋದಾಗ ಏನು ಕೊಡ್ಲಿಲ್ಲ ಅಂತಂದ್ರು ಇಲ್ಲ ಎಲ್ಲ ಪರಮಾತ್ಮದೈತೆ ಅವನಿಗೆ ಅಂತಂದು ಆ ರೀತಿ ನಿರಾಭಾರಿಯಿಂದ ಬರುವಂತ ಯಾರಂತಂದ್ರೆ ಜಂಗಮ ಅಂತ ಹೇಳ್ತಾರೆ. ಅಂದ್ರೆ ಜಂಗಮ ಅಂತಂದ್ರೆ ಅನುಭವ ಗುರುಗಳು. ಅದಕ್ಕಾಗಿ ಬಸವಣ್ಣವ್ರಿಗೆ ಎಷ್ಟು ನಿಂದೆ ನುಡಿಗಳು ಆಡ್ತಿದ್ರು, ಯಾವುದನ್ನು ಮನಸ್ಸಿಗೆ ಹಚ್ಕೊಂತಿಲ್ಲಾಗಿದ್ರು. ಕೊಂಡಿ ಮಂಚನ್ನ ಅರಮನೆಯಲ್ಲಿ ಏನೇನೋ ಅಂತಿದ್ದ, ಬಸವಣ್ಣವ್ರ ಪಕ್ಕನೇ ಇರ್ತಿದ್ದ, ಆದ್ರೆ ಬಸವಣ್ಣವ್ರು ಯಾವುದನ್ನ ಮನಸ್ಸಿಗೆ ಹಚ್ಕೊಂತಿಲ್ಲಾಗಿದ್ರು. ಅವ್ರ ಹಂಗೆ ಅವ್ರ ಕಾಯಕ ಅದೇ ಐತೆ, ಅವ್ರ ಏನಂದ್ರೆ ನಿಂದಿಸೋ ಕಾಯಕ ಅವ್ರದೈತೆ ಅಂತಂದು ಬಸವಣ್ಣವ್ರು ಆನಂದವಾಗಿರ್ತಿದ್ರು. ಅದಕ್ಕಾಗಿ ಅವರು ನಿಶ್ಚಿಂತವಾಗಿರ್ತಿದ್ರು. ಮತ್ತೆ ಹಿಂಗ ಈ ರೀತಿ ನಿಂದನೆ ನುಡಿ ಆಡತ್ತಾರಲ್ಲ ಅಂತ ಹೇಳಿ ಕುಂತಿಲ್ಲಾಗಿದ್ರು. ಅಂದ್ರೆ ಅಷ್ಟು ಬಸವಣ್ಣವರಲ್ಲಿ ಆ ಸ್ಥಳ ಅಂದ್ರೆ ಅದು ವೈರಾಗ್ಯ ಸ್ಥಿತಿ ಅನ್ನುವಂತಹದ್ದು ಎಲ್ಲದ್ರೊಳಗೆ ಇದ್ಕೊಂಡೇ ಬಂದಿತ್ತು. ಈಗ ಬುದ್ಧನಿಗೆ ಒಬ್ರು ಬಹಳ ಬೈತಾರಂತ ಒಬ್ರು ತಾಯಿ, ನೀನ್ ಹಿಂಗೆಲ್ಲ ಅಂತಾರ, ನೀನ್ ನಮ್ಮ ಮಕ್ಕಳನ್ನೆಲ್ಲ ಸನ್ಯಾಸಿ ಮಾಡ್ತಿ ಎಲ್ಲ, ನಮ್ಮ ಮದುವೆ ನಮ್ಮ ಹುಡುಗರೆಲ್ಲ ಹಿಂಗೆ ಬಹಳ ಬೈದ್ರಂತ. ಅವ ಬುದ್ಧ ಕೇಳ್ದ ಸುಮ್ಮನೆ ಇದ್ದ. ಅವ ಕೊನೆಗೆ ಹೇಳ್ತಾನ, ತಾಯಿ ನಿಮ್ ಮನಿಗೆ ಒಂದ್ ಲೆಟರ್ ಬಂದಿರ್ತತಿ, ಅದನ್ನ ನೀವು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಅದು ಎಲ್ಲಿಗೆ ಹೋಗತಿ, ಹೊಳ್ಳಿ ನಮಗೆ ಬರ್ತತಿ ಅಂತಂತಾರ. ಅದೇ ರೀತಿಯಾಗಿ ನಿಮ್ಗೆ ಯಾರೋ ಏನೋ ಅಂದ್ರೂ ಆನಂದವಾಗಿ ಸಮಾಧಾನವಾಗಿರೋದು, ನಿಶ್ಚಿಂತವಾಗಿರೋದು. ಆ ಕಡೆ ಇದ್ರ ಕಡೆ ರೋಮ್ ದೇಶದಲ್ಲಿ ಸಾಕ್ರೆಟಿಸ್ ಅಂತ ಒಬ್ಬ ಆಗಿ ಹೋದ, ಬಹಳ ದೊಡ್ಡ ತತ್ವಜ್ಞಾನಿ ಸಾಕ್ರೆಟಿಸ್. ಅವಂಗು ಬಹಳ ಕುರುಪಿ ಇದ್ದವ. ಅವನ ಹೆಂಡತಿ ಬಹಳ ಬೈತಿದ್ರು. ಅವಾಗ ಎಲ್ಲರೂ ಅಂತಿದ್ರು, ನೀವರು ಇಷ್ಟು ದೊಡ್ಡ ತತ್ವಜ್ಞಾನಿಗಳಿದ್ದೀರಿ, ಆದ್ರೆ ನಿಮ್ ಹೆಂಡತಿ ಇಷ್ಟೆಲ್ಲ ಬೈತಾಳಲ್ರಿ. ಇಲ್ಲ, ನನ್ನ ಹೆಂಡತಿ ಬಹಳ ಒಳ್ಳೆಯವರು, ಮತ್ತು ಅಷ್ಟೆಲ್ಲ ತಾಳ್ಕೊಂಡು ಇರ್ತಿರಲ್ಲ ಹೆಂಗೆ ಅವ್ರಂತಾರ. ಅವ್ರು ಎಷ್ಟು ತಾಳ್ಕೊಂಡ್ರು ಅವ್ರು ಎಷ್ಟು ಬೈದ್ರು ನಾನು ಮನಸ್ಸಿಗೆ ಹಚ್ಕೊಳಲ್ಲ. ಒಂದು ಘಟನೆ ಬರ್ತತಿ, ಹೆಂಡತಿ ಬೈಯಕತ್ತಾರ, ಒಬ್ರು ಮುಂದೆ ನೋಡ್ತಿರ್ತಾರ, ಬೈತಾರ ಬೈಯೋದ್ ನಿಲ್ಲಿಸಿ ಕೊನೆಗೆ ಏನ್ ಮಾಡ್ತಾರಂದ್ರೆ ಮುಸ್ರಿ ಬಕೆಟ್ ಇರ್ತೈತಲ್ಲ ಅದನ್ನ ತಂದು ತಲೆ ಮೇಲೆ ಹಾಕಿಬಿಡ್ತಾರ. ಅವಾಗ ಸಾಕ್ರೆಟಿಸ್ ಹೇಳ್ತಾರು, ಇಲ್ಲಿವರೆಗೆ ಬೈದ್ರಲ್ಲ ಅದೇನಾಯ್ತಂದ್ರೆ ಗುಡುಗಿತ್ತದು, ಈಗ ಏನಾಯ್ತಂದ್ರೆ ಮ್ಯಾಲ ಮುಸ್ರಿ ನೀರು ಸುರಿಯೋರಲ್ಲ ಅದು ಮಳಿ ಆಯ್ತು ಅಂತ ಅನ್ಕೊಂಡು. ಅದಕ್ಕಾಗಿ ಆ ರೀತಿ ಅವಾಗ ಮತ್ತ ಅವ್ನ ಹೆಂಡತಿ ಕೇಳ್ತಾರ, ಯಾರು ಬಂದ್ ನೋಡಿ ಇಷ್ಟೆಲ್ಲ ನಿನ್ ಗಂಡ ಇಷ್ಟ ಹಿಂಗ್ ಕುರುಪಿ ಅದ, ಮತ್ ಬಿಟ್ಟು ಯಾಕಡೆ ಹೋಗ್ಬಿಡಲ್ಲ. ಇಲ್ಲ ನನ್ ಗಂಡ ಅಷ್ಟು ಒಳ್ಳೆಯವ ಯಾರು ಇಲ್ಲ, ನನ್ ಗಂಡನಷ್ಟು ಅಷ್ಟು ಚಲೋ ಅದನವ, ಅವನಷ್ಟು ಒಳ್ಳೆಯವ್ರು ಈ ಜಗತ್ನಾಗೆ ಇಲ್ಲ ಅಂತ ಹೆಂಡತಿ ಹಿಂದೆ ಹೇಳ್ತಾರ. ಅಂದ್ರೆ ಇಲ್ಲಿ ಸಂಸಾರದೊಳಗೆ ಹಿಂಗಿರ್ಬೇಕಂದ್ರೆ ಒಬ್ರಿಗೊಬ್ರು ಅನನ್ಯ ಭಾವದಿಂದ ಇರ್ಬೇಕು. ಅದನ್ನೇ ಬಸವಣ್ಣವ್ರು 12ನೇ ಶತಮಾನದೊಳಗೆ ಯಾವ ರೀತಿ ಬದುಕಬೇಕು ಅಂತ ಅನ್ನೋದನ್ನ ಕಲಿಸ್ಕೊಟ್ರು. ಎಲ್ಲಾ ಶರಣರು ಅವ್ರವ್ರ ಅವ್ರ ಕಾಯಕದೊಳಗೇನೆ ಎಲ್ಲವನ್ನ ಕಂಡುಕೊಂಡ್ರು. ಕಾಯಕ ಮಾಡ್ತಾನೆ, ಕಾಯಕದೊಳಗೇನೆ ಈಗ ಹಡಪದಪ್ಪಣ್ಣವ್ರು ಕ್ಷೌರ ವೃತ್ತಿ ಮಾಡ್ತಾನೆ ಎಲ್ಲ ವಚನಗಳನ್ನ ಬರೆದ್ರು. ಅದು ತಮ್ಮ ಏನೇನ್ ಬದುಕಿನ ಮೌಲ್ಯಗಳನ್ನೆಲ್ಲ ಅದ್ರೊಳಗೆ ತುಂಬಿದ್ರು ಪ್ರತಿಯೊಬ್ಬರು ಶರಣರು. 12ನೇ ಶತಮಾನದೊಳಗೆ ಕಾಲಕ್ಕನಿ ಕಾಮಮ್ಮ ತಾಯಿ ಅಂತ ಬರ್ತಾರೆ, ಎಷ್ಟು ಚಲೋ ವಚನ ಬರೀತಾರೆ. ಎನ್ನ ಕರ್ಣಂಗಳ ಲಿಂಗಕ್ಕೆ ಕಟ್ಟುವೆ, ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ ಅಂತ ಹೇಳ್ತಾರೆ. ವೃತಭ್ರಷ್ಟತೆ ಅಂದ್ರೆ ವೃತಭ್ರಷ್ಟರನ್ನೇ ಸುಟ್ಟು ತೂರುವೆ ಅನ್ನುವಂತಹ ನಿರ್ಭೀತ ನಿಜಲಿಂಗದಲ್ಲಿ, ಅಂಕಿತ ನಾಮ ಏನಂತಂದ್ರೆ ನಿರ್ಭೀತ ನಿಜಲಿಂಗದಲ್ಲಿ ಆ ತಾಯಿ ಏನೂ ಇಲ್ಲ. ಏನಂದ್ರೆ ಇವೇನ್ ಆಕಳುಗಳು ಇರ್ತಾವಲ್ಲ ಅದಕ್ಕೆ ಕಣ್ಣಿಗೆ ಹೊಲಿಯುವಂತ ತಾಯಿ, ಅಂತ ತಾಯಿನೂ ಸಹಿತ 12ನೇ ಶತಮಾನದೊಳಗೆ ಎಷ್ಟು ಒಳ್ಳೆ ಒಳ್ಳೆ ವಚನಗಳನ್ನ ಬರೆದ್ರು. ಅದ್ರ ಹಿಂದ್ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂತಂದ್ರೆ ಬಸವಣ್ಣವ್ರು. ಒಂದ್ ಹೆಣ್ಮಗಳು ಬರೀ 4 ಗೋಡೆಗೆ ಅಷ್ಟೇ ಸೀಮಿತವಾಗಿರ್ಬಾರ್ದು, ಅವರು ವಚನವನ್ನ ಬರೆಯೋದನ್ನ ಸ್ತ್ರೀತ್ವ ಸ್ವಾತಂತ್ರ್ಯದ ಮೊದಲ ಏನಂತಂದ್ರೆ ಒಂದು ಹೆಜ್ಜೆ, ಮೊದಲ ಒಂದು ನಿಲುವು ಎಲ್ಲಿ ಅಂತಂದ್ರೆ 12ನೇ ಶತಮಾನದಲ್ಲಿ. ಅದಕ್ಕಾಗಿ ಅಷ್ಟು ಒಳ್ಳೆ ಕಲ್ಯಾಣ. ಅದಕ್ಕಾಗಿ ಬಸವಣ್ಣವ್ರು ಯಾರು ಏನೇ ಅನ್ಲಿ ಅಂದವರೆಲ್ಲ ನಮ್ಮವ್ರೆ ಅಂತಿದ್ರು. ಬೈದವರನ್ನ ಬಂಧುಗಳೆಂಬೆ ಅಂದ್ರು, ನಿಂದಿಸಿದವರನ್ನ
ತಂದೆ ತಾಯಿಗಳಂತರು ಮತ್ತ ಯಾರು ಏನಂತಾರಲ್ಲ ಅವರೆಲ್ಲ ನಮ್ಮವ್ರು. ಹೊಗಳಿದವ್ರಿಗೆ ಏನಂತಂದ್ರೆ ಹೊಣ್ಣ ಶೂಲದಲ್ಲಿ ಅಂದ್ರೆ ಹೊಗಳಿಕೆ ಬೇಡ, ಏನ್ರಿ ಬೈರಿ ತೆಗಳ್ರಿ. ಆಮೇಲೆ ಯಾರು ಅಳಿಗೊಳ್ತಾರಲ್ಲ ಅವ್ರನ್ನ ಆಳದವ್ರು, ಯಾರು ನನ್ಗೆ ಅಳಿ ನುಡಿ ನಿಂದೆ ನುಡಿ ಆಡ್ತಾರಲ್ಲ ಅಂತವ್ರೆಲ್ಲ ಬಸವಣ್ಣವ್ರು ಯಾರು ತೆಗಳ್ತಿದ್ರಲ್ಲ ಅವ್ರನ್ನ ಅಪ್ಕೊಳ್ತಿದ್ರು. ಮತ್ತು ಎಷ್ಟಂದ್ರೆ ಎಷ್ಟು ಅನ್ಯೋನ್ಯವಾಗಿತ್ತಂದ್ರೆ ಯಾರ ಹಿಂಗ್ ಶರಣರ ಬಗ್ಗೆ ಬಸವಣ್ಣವ್ರ ಬಗ್ಗೆ ನಿಂದನೆ ಮಾಡ್ತಿದ್ರೆ ನೀಲಮ್ಮ ತಾಯಿಯವ್ರು ಏನ್ ಮಾಡ್ತಿದ್ರು ಅಂದ್ರೆ ಮನೆಗೆ ಹೋಗಿ ಹೇಳ್ತಿದ್ರಂತ, ಇಲ್ಲ ಬಸವಣ್ಣವ್ರು ಬಾಳ ಒಳ್ಳೆಯವ್ರು ಅದಾರ. ಅವರು ಯಾರು ತೆಗಳಿಕೆ ನೋಡಿ ಆಡ್ತಿದ್ರಲ್ಲ ನೀಲಮ್ಮ ತಾಯಿ ಗಂಗಮ್ಮ ತಾಯಿಯವ್ರು ಅವ್ರ ಮನೆಗೆ ಹೋಗ್ತಿದ್ರಂತ. ಮನೆಗೆ ಹೋಗಿ ಇಲ್ಲ ಬಸವಣ್ಣವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡ್ರಿ, ಅವ್ರ ಹಂಗಲ್ಲ ತಿಳಿಸಿ ಬರುವಂತಹ ಅಂತ ಬಂದುದ್ದ ನರಿತು ಬಳಸುವ ಇದನ್ ಯಾರಿದ್ರಂದ್ರೆ ಧರ್ಮ ಪತ್ನಿಯರು ಬಸವಣ್ಣವ್ರು ಆ ರೀತಿ ಅಂತ ವ್ಯಕ್ತಿತ್ವವನ್ನ ಉಳ್ಳಂತವ್ರಾಗಿದ್ರು. ಅದಕ್ಕಾಗಿ ಅಷ್ಟು ಸಮೃದ್ಧವಾಗಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ ಬಸವಣ್ಣ ಆ ವಿಚಾರಧಾರೆಗಳು. ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನೋವು ಇರ್ಲಿ, ಅದ್ರ ಬಗ್ಗೆ ಅದ್ರ ಒಳಗೆ ನಕ್ಕೊಂತ ಬದುಕೊಂತ ವಿಚಾರಧಾರೆ ಐತಲ್ಲ ಅದು ಬಹಳ ದೊಡ್ಡದು. ಅದು ಬಸವಣ್ಣವ್ರನ್ನ ನೋಡಿ ಕಲಿಯುವಂತಹದ್ದು. ಮತ್ತು ಬಸವಣ್ಣವ್ರು ಈ ಇದನ್ನ ಕೇಳೋದ್ರಿಂದ ಎಷ್ಟು ವಿಕಾಸ ಆಕೈತೆ ಅಂದ್ರೆ, ಮತ್ತು ಪಕ್ಷಿಗಳು ಸಹಿತ ಬದಲಾಗ್ಯಾವ. ಒಂದು ಬಸವ ಪುರಾಣ ನಡೆದಿತ್ತಂತ ಆ ಕಡೆ ಉತ್ತರ ಕರ್ನಾಟಕ, ಅಲ್ಲಿ ಅದ್ರ ಹೆಸರು ಊರ ಹೆಸರೇ ಗುಬ್ಬಿ ಅಂತ ಬರ್ಲಿಕ್ಕೆ ಕಾರಣ ಏನಂದ್ರೆ ಗುಬ್ಬಿ ಅಂತ ಅನ್ನುವಂತ ಊರು. ಅದು ಗುಬ್ಬಿ ಅಂತ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಆ ಬಸವ ಪುರಾಣ 1.5 ತಿಂಗಳು ನಡೀತಂದ್ರೆ ದಿನ 2 ವಯಸ್ಸಾದ ಗುಬ್ಬಿಗಳು ಬಂದು ಪ್ರವಚನ ಕೇಳ್ತಿದ್ವು ಅಂತಾರೆ. ಅವಾಗ ಅವ್ 2 ಗುಬ್ಬಿಗಳು ಬಂದ್ ಕೇಳಿ ಕೊನೆಯ ದಿನ ಪ್ರವಚನ ಮುಗಿದ್ ಮರುದಿನ ವಯಸ್ಸಾಗಿದ್ದು ಹಣ್ಣಾದಂತ ಗುಬ್ಬಿಗಳು ಆಯ್ಕೆ ಆಗಿಬಿಟ್ಟು ಅಂದ್ರೆ ಆ ಊರಿಗೆ ಗುಬ್ಬಿ ಅಂತ ಹೆಸರು ಬಂತು. ಅದಂದ್ರೆ ಅಷ್ಟು ಅವು ಗುಬ್ಬಿಗಳಲ್ಲಿಯೂ ಸಹಿತ ಅಷ್ಟು ಬಸವ ಭಕ್ತಿ ಅನ್ನುವಂತಹದ್ದಂದ್ರೆ ಅವು ಮುಂದೆ ಮುಕ್ತಿಯನ್ನು ಪಡೆದು ಅನ್ನುವಂತಹ ಒಂದು ವಿಚಾರಧಾರೆನೂ ಬರ್ತದೆ. ಅಂದ್ರೆ ಬಸವಣ್ಣವರು ನಿಲುವು ಹೆಂಗಂತಂದ್ರೆ ಯಾರಿಗೂ ನೋವಾಗಬಾರ್ದು, ನಮ್ಮಿಂದ ಯಾರಿಗಿ ಎಷ್ಟಾದಷ್ಟು ಲೇಸ ಕಂಡು ಮನ ಬಯಸಿ ಆಸೆ ಮಾಡಿದರಿಲ್ಲ ಅಂತಂತಾರೆ. ಎಷ್ಟಾಗಷ್ಟು ಲೇಸ ಒಳ್ಳೇದನ್ನ ಮಾಡುವಂತದ್ದು ಕರುಣಿಸಪ್ಪ, ಲೇಸನ್ನ ಮಾಡುವಂತದ್ದು ಕರುಣಿಸು ಅಂತ ಒಂದು ಉದಾರ ಮನಸ್ಥಿತಿಯನ್ನ ನನಗೆ ಕೊಡಪ್ಪ ಅಂತ ಕೂಡಲ ಸಂಗಯ್ಯನಲ್ಲಿ ಪರಿಪರಿಯಾಗಿ ಬಸವಣ್ಣವ್ರು ಕೇಳ್ಕೊಂತಾರೆ. ಏನೇ ಕೊಟ್ರು ಒಟ್ಟು ಒಳ್ಳೇದನ್ನೇ ಮಾಡಪ್ಪ, ಕಷ್ಟ ನನಗಿರ್ಲಿ, ಜಗವೆಲ್ಲ ನಗುತ್ತಿರಲಿ, ಜಗದ ಅಳಲು ನನಗಿರಲಿ ಅಂತಂದ್ರೆ ಜಗತ್ತೆಲ್ಲ ನಕ್ಕೊಂತಿರ್ಲಿ, ಆದ್ರೆ ಜಗತ್ತಿನಲ್ಲಿರುವಂತ ಕಷ್ಟಗಳು ನನಗಿರ್ಲಿ ಅಂತ ಬಸವಣ್ಣವ್ರು ಕೇಳ್ಕೊಂಡ್ರು. ಅಂತ ನಿಲುವನ್ನ ಬಸವಣ್ಣವ್ರು ಜಗತ್ತಿಗೆ ತೋರಿಸಿದ್ರು. ಅಂತ ಪರಿಪೂರ್ಣ ಬದುಕು ಬಸವಣ್ಣವ್ರದಾಗಿತ್ತು. ಮತ್ತು ಗುರು ಕೃಪೆ ಹೆಂಗಿರ್ತೈತೆ ಅಂದ್ರೆ, ಈಗ ಒಬ್ರು ಗುರುಗಳು ಒಂದು ನದಿ ಒಳಗೆ ಸ್ನಾನ ಮಾಡ್ತಿದ್ರಂತ. ಆ ನದಿ ಒಳಗೊಂದು ಚೇಳು ನೀರ ಸಿಕ್ಕೊಂಡಿತ್ತು. ಅದು ತೆಗೆದು ಗುರುಗಳು ಸೈಡ್ ಹಾಕ್ಬೇಕಂತವ್ರು ಎಷ್ಟು ಸರ್ತಿ ತೆಗಿಯಾಕ ಹೋದ್ರು ಅದು ಕಡಿತಿತ್ತು ಮತ್ತೆ ಕೆಳ ಬಿಡ್ತಿದ್ರು. ಅವಾಗ ಪಕ್ಕ ಇದ್ದಂತಹ ಒಬ್ಬ ಶಿಷ್ಯ ಕೇಳ್ದ, ಅಲ್ರಿ ಗುರುಗಳೇ ಅಷ್ಟೆಲ್ಲ ಕಡಿಯಾಕೈತೈತಿ, ಅದನ್ನ ಬಿಟ್ಬಿಡ್ರಿ, ಅದು ಯಾಕಟ್ರು ಹೋಗಿ ಏನ್ರ ಮಾಡ್ಕೊಳ್ಳೋದಕ್ಕೆ ಇಲ್ಲಪ್ಪ, ನನ್ ಧರ್ಮ ಏನು ಅದನ್ನ ಕಾಪಾಡೋದು, ಅದರದೇನು ಕಡಿಯೋದು ಅದರ ಧರ್ಮ, ಅದ್ ಕಸ್ತೈತಿ ಅದರ ಧರ್ಮ, ಅದನ್ನ ಬದುಕಿಸ್ಬೇಕು, ಅದನ್ನ ಉಳಿಸ್ಬೇಕು ಅನ್ನುವಂತಹದ್ದು ನನ್ನ ಧರ್ಮ. ಅದಕ್ಕಾಗಿ ಅದ್ ಎಷ್ಟು ಸಲ ಕಡಿದೈತಿ ಕಡಿಲಿ, ಆದ್ರೆ ನಾನ್ ಮಾತ್ರ ಅದನ್ನ ಸೈಡ್ ಹಾಕೇತಿರ್ತೀನಿ ಅನ್ನುವಂತಹ ಸಲ ಗುರುಗಳು. ಅದೇ ರೀತಿಯಾಗಿ ನಮ್ಮ ಅಪ್ಪವ್ರು ದೊಡ್ಡಪ್ಪವ್ರದ್ದು ಹಂಗೆ, ಗುರುಗಳು ಶಿಷ್ಯರು ಎಷ್ಟೇ ನೋವಾದ್ರೂ ಇಲ್ಲ, ಅವ್ರ ಸ್ವಭಾವ ಹಂಗಿರ್ತೈತಿ. ಆದ್ರೆ ನಮ್ದೇನು ಧರ್ಮ, ಭಕ್ತರನ್ನ ತಿದ್ದುವಂತಹದ್ದು ನಮ್ಮ ಧರ್ಮ. ಅಂತ ಛಲವನ್ನು ತೊಟ್ಟಂತವ್ರು ಗುರುಗಳು. ಅದಕ್ಕಾಗಿ ಎಷ್ಟೇ ನೋವುಗಳಿರ್ಲಿ ಅದರ ಮಧ್ಯೆ ಒಳ್ಳೆ ಭಕ್ತಿಯ ಬೆಳೆಯನ್ನ ನಾವು ಬೆಳಿಬೇಕು. ಅದಕ್ಕಾಗಿ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತನು, ವೇದವನ್ನು ಓದಿದ ಬ್ರಹ್ಮಣ ಶಿರಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಮತ್ ಕೂಡಲ ಸಂಗಯ್ಯ ಎದಕ್ಕೆ ಒಲಿತಾನೆ? ಭಕ್ತಿ ಪ್ರಿಯ, ಭಕ್ತಿಗೆ ಒಲಿತಾನು. ಭಕ್ತಿ ಇತ್ತಂದ್ರೇನೆ ಎಲ್ಲ, ಭಕ್ತಿಯಿಂದನೇ ಮುಕ್ತಿ, ಭಕ್ತಿಯಿಂದನೇ ಶಕ್ತಿ ಎಲ್ಲ. ಒಳಗ್ ಭಕ್ತಿ ಅನ್ನುವಂತಹ ಬೀಜ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಭಕ್ತಿ ಅನ್ನುವಂತಹ ಬೀಜ ಇದ್ದಂಗ, ಅದು ಮೊಳಕೆ ಹೊಡೆದು ಗಿಡ ಆಗಿ ಕಾಯಾಗಿ ಹಣ್ಣೆಲ್ಲ ಕೊಡ್ತೈತೆ. ಅದಕ್ಕಾಗಿ ಭಕ್ತಿ ಅನ್ನುವಂತಹದ್ದು ನಾವು ಒಳಗ್ ತುಂಬ್ಕೊಂಡಿವಿ ಅಂದ್ರೆ ಇಡೀ ಜಗತ್ತೇ ಏನಂದ್ರೆ ಸ್ವರ್ಗ ಆಗಿಬಿಡ್ತೈತಿ. ಯಾಕಡೆ ನೋಡ್ತೀರಿ ನೋಡ್ರಿ, ಆನಂದನೇ ಆನಂದ. ಒಳಗ್ ಭಕ್ತಿಯ ಕಣ್ಣು ತೆಗಿಬೇಕಂತ. ಅರೆ ನಾವು ಬರೀ ಬಾಹ್ಯ ಕಣ್ಣು ತೆಗೆದು ನೋಡ್ಬಾರ್ದು, ಭಕ್ತಿಯ ಕಣ್ಣನ್ನ ತೆಗೆದು ನೋಡ್ಬೇಕಂತ, ಒಳಗಿನ ಕಣ್ಣನ್ನ. ಅದನ್ನ ತೆಗೆದು ನೋಡಿದಾಗ ಬದುಕು ಏನಾಕೈತಿ, ಎಷ್ಟು ಜಗತ್ತು ಎಷ್ಟು ಆನಂದ ಐತಲ್ಲಪ್ಪ ಅಂತ ಅನ್ಸೈತಿ. ನಾವು ಬರೀ ಒಳಗೆ ಯಾವುದೋ ಒಂದು ದುಃಖ ಇರ್ತೈತಿ, ಆ ದುಃಖದ ಮಧ್ಯೆನೂ ಆ ಆನಂದದ ಭಕ್ತಿ ಅನ್ನುವಂತಹದ್ದು ತುಂಬಬೇಕು. ಅದಕ್ಕಾಗಿ ಬಸವಣ್ಣವ್ರು ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯ
ಕೆರೆ ತುಂಬಿದಂತಯ್ಯ ಪರಮ ನಿರಂಜನನ ಮೊರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಅಂತ ಹೇಳ್ತಾರೆ. ಪರಮ ಅಂದ್ರೆ ಹರನನ್ನ ದೇವರನ್ನ ಸ್ಮರಿಸಿದಾಗ ಎಲ್ಲ ಬಂದ್ ಸಿಗ್ತೈತೆ ಅಂತ. ಹರಣಿಯುವ ಕಾಲಕ್ಕೆ ಹರನನ್ನ ಸ್ಮರಿಸುವಂತ ಸಮಯದೊಳಗು ಎಲ್ಲ ಬಂದ್ ಕೂಡ್ತೈತೆ ಅಂತ. ಎಂತ ಬತ್ತಿರುವಂತ ಕೆರೆಗೆ ಹರಿದು ಹೆದ್ದೊರೆಯ ಕೆರೆ ತುಂಬಿದಂತಯ್ಯ ದೊಡ್ಡದಾದಂತ ಹೊಳೆನೆ ಬಂದು ಕೂಡ್ಕೊಂತೈತೆ ಅಂತ. ಅಷ್ಟು ಭಕ್ತಿ ಒಳಗೆ ಏನೈತೆ ಅಂದ್ರೆ ಸಮೃದ್ಧತೆ ಐತೆ ಅಂತ ಹೇಳ್ತಾರೆ. ಹರಿದು ಹೆದ್ದೊರೆಯ ಕೆರೆ ತುಂಬಿದಂತಯ್ಯ ಅಂತ ದೊಡ್ಡ ಪ್ರವಾಹ ತುಂಬಿರುವಂತಹ ಕೆರೆ ಇದನ್ನ ಆ ನದಿನೇ ಬಂದು ಕೆರೆಯನ್ನ ತುಂಬಿಕೊಳ್ತೈತಿ ಅಂತ ಹೇಳ್ತಾರೆ. ಪರಮ ನಿರಂಜನನ ಮೊರೆವ ಕಾಲಕ್ಕೆ ಅಂದ್ರೆ ಗುರುವನ್ನ ಸ್ಮರಿಸ್ಕೊಂತಿದ್ವಿ ಅಂತಂದ್ರೆ ಯಾವ ದುಃಖಗಳಿರಲ್ಲ. ಭಕ್ತಿ ಒಳಗು ಪರಮಾತ್ಮನ ನೆನಹನ್ನ ಇಟ್ಕೊಂಡೇವು ಅಂತಂದ್ರೆ ಯಾವುದು ದುಃಖ ಇರಲ್ಲ ಅಂತ ಹೇಳ್ತಾರೆ. ಪರಮ ನಿರಂಜನನ ಮೊರೆವ ಕಾಲಕ್ಕೆ ತುಂಬಿದ ಹರವಿಯ ಆ ನಿರಂಜನನ್ನ ಮರೆತು ನಡೆದ್ವಿ ಅಂತಂದ್ರೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ನಮಗ್ ಅಂತ ಹೇಳ್ತಾರೆ. ಅದಕ್ಕಾಗಿ ಮರೆತು ನಡಿಬಾರದು ಅಂತ ಹೇಳ್ತಾರೆ. ಒಬ್ಬ ಸಾವುಕಾರ ಇದ್ದ. ಬಹಳ ಏನಂತಂದ್ರೆ ಯಾರು ಏನ್ರ ಕೇಳ್ರಿ ಒಂದ್ ಸ್ವಲ್ಪ ದಾಸೋಹ ಮಾಡ್ರಿ ಅಂತಂದ್ರೆ ಇಲ್ಲ ಈಗ ಟೈಮ್ ಇಲ್ಲ, ಈಗ ಸೌಡಿಲ್ಲ ಅಂತ ಹೇಳ್ತಿದ್ದ. ಅದಕ್ಕೆ ಎಲ್ಲರೂ ಹಂಗ ಏನಂತ ಕರಿತಿದ್ರ ಅಂದ್ರೆ ಸೌಡಿಲ್ಲ ಸಾವುಕಾರ ಅಂತ ಅಂತಿದ್ರು. ಅವಾಗ ಯಾರು ಏನ್ರ ಸಾವುಕಾರ ಒಂದ್ ಸ್ವಲ್ಪ ಈ ರೀತಿ ಇಷ್ಟ ಕಷ್ಟ ಐತ್ರಿ, ಒಂದ್ ಸ್ವಲ್ಪ ಕೊಡ್ರಿ ಏನ್ರಿ, ಬಾಳ ಇತ್ತು, ಅಪಾರ ಸಂಪತ್ತಿತ್ತು. ಇಲ್ಲ ಈಗ ನನ್ ಕಡೆ ಏನೂ ಇಲ್ಲ, ಈಗ ಟೈಮ್ ಇಲ್ಲ, ಮುಂದೆ ಯಾವಾಗ್ರಿ ಬಾ, ಈಗ ಬಿಡು ಇಲ್ಲ, ಇದನ್ನೇ ಹೇಳ್ತಿದ್ದ. ಅವಾಗ ಮ್ಯಾಲಿರೋ ಯಮಾನು ನೋಡಿದ ಒಂದಿನ ಯಮಾನಿಗೆ ಏನ್ ಮಾಡಿದ, ಒಯ್ಯೋ ಟೈಮ್ನಾಗ ಬಂದ, ನೋಡು ನನಗರ ಏನ್ರ ಕೊಡ್ತಾನ ನೀವ ಅಂತಂದು ಭಿಕ್ಷುಕನ ರೂಪದೊಳಗೆ ಬರ್ತಾನ ಕೊನೆಯ ಸಮಯದೊಳಗೆ. ಅವಾಗ ಆ ಭಿಕ್ಷುಕನ ರೂಪನಾಗ ಭಾಳ ಹಸ್ದೇನ್ರಿ, 2-3 ದಿನ ಆಯ್ತು ಏನೂ ಉಂಡಿಲ್ಲ, ಒಂದ್ ಸ್ವಲ್ಪ ಏನ್ರಿ ಇದ್ರ ಕೊಡ್ರಿ ಅಂತ ಕೇಳ್ತಾನ. ನೀ ಭಿಕ್ಷುಕ ರೂಪದೊಳಗೆ ಬಂದಿರೋಂತ ಯಮ, ಈಗ ನಂಗೆ ಟೈಮ್ ಇಲ್ಲ, ಈಗ ಸೌಡಿಲ್ಲ ನನಗ, ಈಗ ಬಿಡು ಇಲ್ಲ, ಮುಂದ್ ಬಾ, ಮುಂದಿನ ಮನಿಗೆ ಹೋಗು, ಊರಾಗ ಬಾಳ ಮನಿ ಅದಾವು, ನನ್ ಮನಿಗೆ ಬಂದೇನು, ಹೋಗಿ ಮುಂದಿನ ಮನಿಗೆ. ಹಂಗ ಆಯ್ತು ತಗೋ ಅಂತಂದ್ ಯಮ ತನ್ನ ರೂಪ ತೋರ್ಸಿದ. ನಡಿ ನಿನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ. ಇಲ್ರಿ ನಂದು ಒಂದ್ 10 ನಿಮಿಷ ಟೈಮ್ ಕೊಡ್ರಿ, ನನ್ ಮಕ್ಕಳಿಗೆಲ್ಲ ಎಲ್ಲೆಲ್ಲಿ ಆಸ್ತಿ ಇಟ್ಟೇನಲ್ಲ ಹೇಳ್ ಬರ್ತೀನ್ರಿ, ಒಂದ್ 5 ನಿಮಿಷ ಟೈಮ್ ಕೊಡ್ರಿ, ಕಡೆಗೆ 1 ನಿಮಿಷ ಟೈಮ್ ಕೊಡ್ರಿ, ಎಲ್ಲೆಲ್ಲಿ ಆಸ್ತಿ ಇಟ್ಟು ಬಂದಿನಲ್ಲ, ಸಂಪತ್ತು ಎಲ್ಲೆಲ್ಲಿ ಬಚ್ಚಿಟ್ಟಿನಲ್ಲ ಅದನ್ನೆಲ್ಲ ನನ್ ಮಕ್ಕಳಿಗೆ ಹೇಳ್ ಬರ್ತೀನ್ರಿ. 1 ನಿಮಿಷ ಅಲ್ಲ, 1 ಸೆಕೆಂಡ್ ಟೈಮ್ ಕೊಡಲ್ಲ ಅಂತ ಹಗ್ಗ ಹಾಕಿ ಕೇಳ್ಕೊಂಡು ಒಯ್ಲಿಕ್ಕೆ ಹತ್ಬಿಟ್ಟೆ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ ಎಷ್ಟು ಅದ್ಭುತವಾಗಿ, ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಸಾವಾಗ ದೇಹವ ದೇಗುಲಕ್ಕೆ ಎಂಬ ದೇವರಿಗೆ ಹೆಣ ಬಿಟ್ಟಿ ಹೇಳಿತಿ ಅಂತ ಹೇಳ್ತಾರೆ. ಯಾರು ಉಣ್ಣಕ್ ಬಂದಾಗ ಈಗ ಹೆಂಗಂದ್ರೆ ಕಾಯಿಗಳು ಕುಂತಿರ್ತಾವ, ಮುಸ್ರಿ ಕೈಲೆ ಕಾಯಿ ಹೊಡಿಯಲ್ಲ ಅಂತ. ಯಾಕೆ ಹೇಳ್ರಿ, ಕೈಗೆ ಅನ್ನದ ಹಿಡತಿರ್ತಾವಲ್ಲ. ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ಬಂಧುಗಳು ಬಂದಾಗ ಇಲ್ಲೆನ್ನ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಸಾಯುವಂತ ಸಮಯದೊಳಗೆ ದೇವ್ರಿಗೆ ಎಲ್ಲಿ ನನ್ ಕೈಲಾಸಕ್ಕೆ ಹೋಯಪ್ಪ ದೇವ್ರಿ ಅಂತ ಕೇಳ್ಕೊಂತಿರ್ತೇನೆ. ಅವಾಗ ಅವ್ರ ಏನ್ ಹೇಳ್ತಾರೆ, ಹೆಣ ಬಿಟ್ಟಿ ಹೇಳಿತ್ತೆ, ಹಾಗೆ ಹೇಳ್ತಿರ್ತೇನಪ್ಪ, ಏನ ಅಲ್ಲಿ ಕಟ್ಟಿಟ್ಟಿವ ಏನು. ಅದಕ್ಕಾಗಿ ಭಕ್ತಿ ಅನ್ನುವಂತಹದ್ದು ಬಹಳ ದೊಡ್ಡದು. ಅದಕ್ಕಾಗಿ ಏನೇ ಇದ್ರು ಅದೆಲ್ಲಾ ಸಕಲ ಸಂಪತ್ತು ಬರೋದು ಎದ್ರಿಂದ ಅಂತಂದ್ರೆ ಭಕ್ತಿಯಿಂದ. ಅದಕ್ಕಾಗಿ ನಮ್ದು ಭಕ್ತಿ ತುಂಬಿರುವಂತಹ ಜೀವನ ಆಗ್ಬೇಕು. ಅದಕ್ಕಾಗಿ ಆ ಭಕ್ತಿ ರಸ ತುಂಬ್ಕೊಂತಂದ್ರೆ ಜಗತ್ತೆಲ್ಲ ಸ್ವರ್ಗ ಆಗಿಬಿಡ್ತದೆ, ಜಗತ್ತೆಲ್ಲ ಎಷ್ಟು ಆನಂದಮಯ ಆಗಿಬಿಡ್ತದೆ. ಅದಕ್ಕಾಗಿ ಮತ್ತೆ ದ್ವೇಷ ಇರಬಾರ್ದು ಅಂತ ಹೇಳ್ತಾರೆ. ಒಂದಿಬ್ರು ಅಣ್ಣ ತಮ್ಮ ಇದ್ರು. ಅಣ್ಣ ತಮ್ಮ ಚಲೋನೇ ಇದ್ದ, ಒಳ್ಳೆವ ಇದ್ದ. ಅಣ್ಣ ಏನಂತಂದ್ರೆ ಅಣ್ಣನ ಗುಣ ಹೆಂಗಂತಂದ್ರೆ ಒಂದ್ ಸ್ವಲ್ಪ ಏನು ಕೊಡಬಾರ್ದು, ಈ ರೀತಿ ಅಣ್ಣನ ಗುಣ. ಅವಾಗ ಎಲ್ಲ ಒಂದು ಬೇರೆ ಆಗ್ಬೇಕು, ಅಣ್ಣ ಅಂತರೂ ಯಾವ್ದ್ರೊಳಗು ಸೇರ್ತಾ ಇಲ್ಲ, ಕೊನೆಗೆ ನಮ್ಮ ಪಾಡಿ ನಾವು ಬೇರೆ ಆಗ್ಬೇಕು ಅಂತ ವಿಚಾರ ಮಾಡ್ತಾರೆ. ಇರೋ 3 ವಸ್ತು ಇರ್ತಾವ. ಒಂದು ಆಕಳು ಇರ್ತೈತಿ ಮನ್ಯಾಗ, ಒಂದು ಆಮೇಲೆ ಒಂದ್ ಏನ್ ಇರ್ತೈತಿ ಅಂದ್ರೆ ತೆಂಗಿನ ಗಿಡ ಇರ್ತೈತಿ, ಒಂದು ಕೌದಿ ಇರ್ತೈತಿ, ಹೊಚ್ಕೊಳಿಕ್ ಒಂದ್ ರಕ. 3 ವಸ್ತು, 3 ಪಾಲ ಮಾಡ್ಬೇಕಲ್ಲ. ಅವಾಗ ಅಣ್ಣ ಏನ್ ಮಾಡ್ತಾನಂದ್ರೆ, ಅಣ್ಣ ಬಹಳ ಜನ ಇರ್ತಾನ. 3 ಯಾವ ರೀತಿ ಪಾಲ ಮಾಡ್ತಾನಂದ್ರೆ, ಈಗೇನು ಆಕಳ ಐತಲ್ಲ, ಆ ಆಕಳಿಗೆ ಮುಂದಿಂದ ಯಾರಿಗೆ, ತಮ್ಮನಿಗೆ, ಹಿಂದಿಂದು ಅಣ್ಣನಿಗೆ. ಆಯ್ತು ನೋಡ್ತಮ್ಮ, ಈಗೊಂದು ಗೆರಿ ಕೊರ್ದೀವಿ, ಕರೆಕ್ಟ್ ಸ್ಕೇಲ್ ಇಟ್ಟು ಗೆರಿ ಕೊರೋದು, ಈಗ ನಡು ಮುಂದಿನ ನಿಂದು ಹಿಂದಿನ ನಮ್ದು. ಆಯ್ತು, ಆ ತಮ್ಮ ಸ್ವಲ್ಪ ಅಷ್ಟು ಕಷ್ಟ ಇದ್ದವ, ಆಯ್ತಣ್ಣ ಅಂತಂದ. ತೆಂಗಿನ ಗಿಡ ಬಂತು, ಅದನ್ನು ಅಳತಿ ಮಾಡಿದ. ಅಳತಿ ಮಾಡಿ
ಮೇಲಿಂದು ಅಣ್ಣಂದು, ಕೆಳಗಿಂದು ತಮ್ಮಂದು, ಆಮೇಲೆ ಮೂರನೇದು ಕೌದಿ. ಬೆಳಿಗ್ಗೆ ಸಂಜೆ ತನಕ ನೀ ತಮ್ಮ ನೀ ತಗೋ, ರಾತ್ರಿ ಎಲ್ಲ ನಂದು. ಅವಾಗ ಆಯ್ತು ಪಾಪ ತಮ್ಮ ಏನ್ ಸಮಾಧಾನ, ಅವಾಗ ಏನ್ ತಿಳಿದ್ ಮುಗ್ದವ. ಈ ಹೆಂಡತಿಯರ ಮನೆ ಬಯಕ್ ಹಚ್ಬಿಡ್ಲಿ, ಏನ್ರಿ ಬುದ್ಧಿರ ಐತಿಲ್ಲ ನಿಮಗೆ, ಪಾಲ್ ಮಾಡೋದು ಈ ರೀತಿ ಪಾಲ್ ಮಾಡ್ಕೊಂಡ್ ಬರೋದ, ನಿಮ್ ಕಟ್ಕೊಂಡಿದ್ ದೊಡ್ಡ ತಪ್ಪಾಯ್ತು ನಮ್ದು ಅಂತ ಹೆಂಡತಿ ದಿನಾ ಒಂದ್ ಸ್ವಲ್ಪ ಗಂಡನ ಮೇಲೆ ಸಿಟ್ಟಾಗೋದು. ಕೊನೆಗೆ ಒಬ್ರು ಗುರುಗಳು ಬರ್ತಾರ, ಗುರುಗಳಿಗೆಲ್ಲ ಪ್ರಸಾದ ಮಾಡಿಸ್ತಾರ. ಪ್ರಸಾದ ಮಾಡಿಸಿ ಹೋಗುವಾಗ ಹೇಳ್ತಾರ, ಗುರುಗಳು ಈ ರೀತಿ ಸಮಸ್ಯೆ ಆಗೈತ್ರಿ, ನಮ್ಮ ಅಣ್ಣ ಪಾಲ ಮಾಡುವಾಗ ನಮ್ಗೆ ಹೆಂಗ್ ಮಾಡ್ಯಾನ ಅಂತಂದ್ರಿ, ಈ 3 ವಸ್ತುಗಳನ್ನ ಈ ರೀತಿ ಪಾಲ ಮಾಡಿಕೊಟ್ಟಾನ್ರಿ, ಅದಕ್ಕೆ ನೀವ್ ಏನ್ರ ಮಾಡ್ರಿ, ಇದಕ್ ಪರಿಹಾರ ಮಾಡಿಕೊಡ್ರಿ ಅಂತ ಹೇಳ್ತಾರ. ಅವಾಗ ಹೇಳ್ತಾರ ಆಕಳದು, ಯಾವಾಗ ಅವ್ರು ಹಿಂಡ್ಕೊಂತಾರಲ್ಲ ಕಿವ್ಯಾಗ ಹೇಳಿರ್ತಾರ. ಅವಾಗ ಅಣ್ಣನ ಹೆಂಡತಿ ಏನ್ ಆಕಳ ಹಿಂಡ್ಕೊಳಕ್ ಕುಂತಿರ್ತಾರಲ್ಲ, ಅವಾಗ ತಮ್ಮ ಬಂದ್ ಏನ್ ಮಾಡ್ತಂದ್ರ ಮೂತಿಗೆ ಹೊಡಿತಾನ. ಅವಾಗ ಒದ್ಯಾಕತ್ತೈತಿ ಅದು. ಅವಾಗ ಯಾಕಂತ ಕೇಳ್ತಾರ, ಇಲ್ಲ ಮುಂದಿನ ನಮ್ದು ಏನು ಕೇಳಂಗಿಲ್ಲ, ಮುಂದಿನ ನಮ್ದಿದೆ ಏನು ಕೇಳಲ್ಲ. ಅವಾಗ ಅವ್ರು ತಿಳ್ಕೊಂತಾರೆ, ಆಯ್ತಪ್ಪ ಅರ್ಧ ಬೆಳಿಗ್ಗೆ ಹಾಲು ನೀ ಹಿಡ್ಕೋ, ಸಂಜೆ ಹಾಲು ನಾವು ಹಿಡ್ಕೊಳ್ತೀವಿ, ಜಗಳ ಬೇಡ ನಿಮ್ಮ ಮಧ್ಯೆ. ಆಮೇಲೆ ಹಿಂದೆ ಮುಂದೆ ಗಿಡ, ಯಾವಾಗ ಅಣ್ಣ ಮ್ಯಾಲ ಗಿಡದ ಮೇಲೆ ಇರ್ತಾನಲ್ಲ, ತಮ್ಮ ಒಂದು ಕೊಡ್ಲಿ ತಗೊಂಡ್ ಕಡಿಯಾಕ ಇಟ್ಬಿಡ್ತಾನೆ. ಕಡಿಬೇಡ ಕೆಳಗಿಂದ ಏನು ಕೇಳಂಗಿಲ್ಲ, ನಿನ್ ಕೆಳಗಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಅವಾಗ ಕೆಳಗೆ ಇಳಿದ್ ಬಂದು ಒಂದ್ ವಾರ ನೀ ಕೈ ತಗೋ, ಒಂದ್ ವಾರ ನಾವು ತಗೊಂತೀವಿ, ಎಷ್ಟು ಗೊಣಿ ಬರ್ತೈತೆಲ್ಲ ಅದ್ರೊಳಗೆ ಇಬ್ಬರು ಪಾಲು ಮಾಡ್ಕೊಂಡು. ಆಮೇಲೆ ಕೊನೆ ಕೌಂದಿ ಏನ್ ಮಾಡ್ತಾರಂತಂದ್ರೆ, ಬೆಳಿಗ್ಗೆಯಿಂದ ಸಂಜೆ ಇರ್ತೈತಲ್ಲ, ರಾತ್ರಿ ಕೊಡೋ ಟೈಮ್ನಾಗ ಏನ್ ಮಾಡೋದಂದ್ರೆ ಬಕೆಟ್ನಾಗ ಎತ್ತಿ ಕೊಟ್ಬಿಡೋದು. ಅವಾಗ ತಮ್ಮ ಅಣ್ಣ ಅಂತಾನೆ, ಇಲ್ಲಪ್ಪ ತಪ್ಪಾಯ್ತು, ಕೌಂದಿ ಒಳಗೆ 2 ಭಾಗ ಮಾಡೋನು, ಅರ್ಧ ನೀರ್ ತಗೋ ಅರ್ಧ ನಾವು ತಗೊಂತೀವಿ, ಸರಿಯಾಗಿ ಪಾಲಕತ್ತಿದ್ದು. ಅವಾಗ ಅಲ್ಲಿನಿಂದ ಏನಂತಂದ್ರೆ ಮತ್ತು ಇಬ್ಬರು ಏನಂತಂದ್ರೆ ಸಮನಾಗಿ ಅಣ್ಣೊಣ್ಣೆ ಭಾವದಿಂದ ನಡ್ಕೊಂಡ್ರು. ಅದಕ್ಕಾಗಿ ಸತ್ಯ ಅನ್ನುವಂತಹದ್ದು ನಮ್ಗೆಲ್ಲ ಗೊತ್ತಿರ್ತೈತೆ, ಆದ್ರೆ ಆಚರಣೆ ತರುವಲ್ಲಿ ಒಬ್ರು ಗುರುಗಳು ಪಾತ್ರನು ಬಹಳ ಒಳ್ಳೇದು. ಅದಕ್ಕಾಗಿ ಗುರುಗಳು ವಾಣಿಯನ್ನ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಅದಕ್ಕಾಗಿ ಗುರುಗಳು ಸಲಹೆಯನ್ನು ಎದಕ್ ತಗೋಬೇಕು ಅಂತ ಹೇಳ್ತಾರಂದ್ರೆ, ಇದಕ್ಕೆ ಗುರುಗಳು ಏನ್ ಹೇಳ್ತಾರಲ್ಲ ಅದು ಒಳ್ಳೇದಕ್ಕೆ ಹೇಳ್ತಾರೆ. ಅವ್ರು ಯಾವಾಗ್ಲೂ ಅವರಲ್ಲಿ ಏನಂದ್ರೆ ಒಳ್ಳೆ ಗುಣಗಳೇ ತುಂಬಿರ್ತಾವ. ಅದಕ್ಕಾಗಿ ಎಷ್ಟು ಒಳ್ಳೆ ಗುಣಗಳು ತುಂಬಿರ್ತಾವ ಅಂದ್ರೆ, ಭಕ್ತನ ಅಷ್ಟು ಏನೇನ್ ದುಃಖ ಇರ್ತಾವಲ್ಲ ಅವನ್ನ ಅಷ್ಟು ಒಂದೇ ಕ್ಷಣಕ್ಕೆ ನಿವಾರಣೆ ಮಾಡುವಂತ ಶಕ್ತಿ ಯಾರಲ್ಲಿ ಇರ್ತೈತಿ ಅಂದ್ರೆ ಗುರುಗಳಲ್ಲಿ ಇರ್ತೈತಿ. ಕಷ್ಟ ಬಂದೈತಿ ಅಂತಂದ್ರೆ ನಮ್ಮನ್ನ ನಾವೇ ಮರ್ಕೊಂಡ್ ಕುಂಡ್ರಲ್ಲ, ಒಂದ್ ಸ್ವಲ್ಪ ಗುರುಗಳ ಹತ್ರ ಬರೋದು, ಈ ರೀತಿ ಎಲ್ಲ ದುಃಖ ಐತಪ್ಪ ಇಂದ ಎಲ್ಲ ಪಾದಕ್ಕೆ ಅರ್ಪಿಸ್ಬಿಟ್ರೆ ಆಯ್ತು, ಎಲ್ಲ ಕಷ್ಟಗಳೆಲ್ಲ ಪರಿಹಾರ. ಅದಕ್ಕಾಗಿ ಬದುಕು ಹೆಂಗಿರ್ಬೇಕಂದ್ರೆ ಸತ್ಯದ ಬದುಕಾಗಿರ್ಬೇಕು. ಸತ್ಯ ಅನ್ನುವಂತಹದ್ದು ಬಹಳ ಶ್ರೇಷ್ಠ. ಅದು ಸತ್ಯ ಅನ್ನುವಂತಹದ್ದು ಎಲ್ಲಕ್ಕಿಂತ ಶ್ರೇಷ್ಠ ಅಂತ. ಈ ಕೀರ್ತಿ, ವಾರ್ತೆ, ಈ ಸಂಪತ್ತು, ಇದಕ್ಕಿಂತ ಎಲ್ಲ ಶ್ರೇಷ್ಠ ಯಾವ್ದಂತಂದ್ರೆ ಸತ್ಯ. ಅದಕ್ಕೆ ಜೇಡರ ದಾಸಿಮಯ್ಯನವ್ರು ಹೇಳ್ತಾರಲ್ಲ, ಸತ್ಯದ ನಡಿತೀರ್ಥ, ಸತ್ಯದ ನುಡಿತೀರ್ಥ, ಸತ್ಯದಿಂದ ಬದುಕುವುದೇ ಅದೆಲ್ಲಕ್ಕಿಂತ ಮುಕ್ತಿ ಅಂತ ಹೇಳ್ತಾರೆ. ಒಬ್ಬ ರಾಜ ಇದ್ದ. ರಾಜ ಬಹಳ ಅವ್ರ ತಾಯಿ ಬಹಳ ಅವ್ನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು ರಾಜನಿಗೆ. ಹೆಂಗ್ ಬದುಕಂದ್ರೆ ಮಗ ನೀನು ಸತ್ಯವಂತನಾಗಿ ಬದುಕಂತ ರಾಜನಿಗೆ ತಾಯಿ ಸಲಹೆ ಕೊಟ್ಟಿದ್ರು. ಅದರಂತೆನೆ ಬದುಕಿದ್ದ. ಅವಾಗ ಒಂದ್ ರಾಜ ಏನ್ ಹೇಳ್ತಾನಂತಂದ್ರೆ, ನೀವು ಏನ್ ಸಾಮಾನ್ ತರ್ತಿರಲ್ಲ ಆ ವಸ್ತು ನಾವು ತಗೊಂಡ್ ನಿಮ್ಗೆ ಎಷ್ಟು ಬೇಕಷ್ಟು ಬೆಲೆ ಕೊಡ್ತೀವಿ ಅಂತ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆಲ್ಲ ಹೊರಡಿಸಿರ್ತಾನೆ. ನೀವು ಏನೇ ವಸ್ತುಗಳನ್ನ ತಗೊಂಡ್ಬರ್ರಿ, ಅದಕ್ಕೆ ಆಗುವಷ್ಟು ಬೆಲೆ ನಾವು ಆ ವಸ್ತುವನ್ನು ತಗೊಂಡು ನೀವು ಎಷ್ಟು ಅಂತೀರ ಅಷ್ಟು ಹಣ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅವಾಗ ಆ ರಾಜ್ಯದಲ್ಲಿ ಒಬ್ಬ 60 ವರ್ಷದಿಂದ ಒಬ್ಬ ಭಿಕ್ಷುಕ ಇರ್ತಾನೆ. ಅವನ ಹತ್ರ ಎಂತ ಗಂಟು ಇರ್ತೈತಿ ಅಂದ್ರೆ ದರಿದ್ರ ಗಂಟು ಅಂತ. ಅದನ್ನ ಯಾರು ತಗೊಳಲ್ಲ, ಯಾರು ಅದನ್ನ ನೋಡಂಗಿಲ್ಲ ಅಂತ ಗಂಟು. ಅವಾಗ ಅದನ್ನ ತಗೊಂಡ್ಬರ್ತಾನೆ. ಈ ಗಂಟು ತಗೊಂತೀರಿ ನೀವು? ಆಯ್ತು ತಗೊಂತೀವಿ, ನಾವು ಒಂದ್ ಸರ್ತಿ ಮಾತು ಕೊಟ್ಟಿವಿ ಅಂದ್ರೆ ನಮ್ಮ ತಾಯಿಗೆ ಮಾತು ಕೊಟ್ಟಿನಿ, ನಾನು ಎಂದೂ ಸುಳ್ಳಾಡಲ್ಲ ಅಂತ ಹೇಳಿ ನಮ್ಮ ತಾಯಿಗೆ ಮಾತು ಕೊಟ್ಟಿನಿ. ಅದು ಎಂತ ಗಂಟಾಗಿರ್ಲಿ ತಗೊಂತೀನಿ, ನನ್ ದರಿದ್ರ ಗಂಟಿದ್ರು ತಗೊಂತೀನಿ, ನಮಗೂ ಬರ್ಲಿ ದರಿದ್ರ ಅಂತಂದು ತಗೊಂತೀವಿ ಅಂತ ರಾಜ ಒಪ್ಕೊಂತಾನೆ. ಒಪ್ಕೊಂಡ್ಮೇಲೆ ತಗೊಂಡು ಅವಾಗ ಇನ್ನೊಂದ್ಸಲ ವಿಚಾರ ಮಾಡ್ರಿ ರಾಜರೇ, ಇದು ಬಹಳ ದರಿದ್ರ ಗಂಟೈತಿ, ಇದು ಯಾರ ಮನಿ ಎಲ್ಲಿ ಬರ್ತೈತೆಲ್ಲ ಅವ್ರಿಗೆ ದರಿದ್ರ ಬೆಳೆಸ್ತೈತಿ ಅಂತ ಹೇಳ್ತಾರ ಅವ್ರು. ಅವಾಗ ಇಲ್ಲ ನಾವು ಮಾತು ಕೊಟ್ಟಿವಿ ಅಂದ್ಮೇಲೆ ತಪ್ಪಲ್ಲ, ಕೊಡ್ರಿ ಅಂತಂತಾರೆ. ತಗೊಂಡ್ ಅದಕ್ಕೆ ಎಷ್ಟು ಬೆಲೆ ಐತಲ್ಲ ಆ ಬೆಲೆಯನ್ನ ರಾಜರು ಕೊಟ್ರು. ಅವ್ನು ತಗೊಂಡು ಹೋದ, ಅದಕ್ಕೆ ಹಣ ಕೊಟ್ಟು ತಗೊಂಡು ಹೋದ. ಆಮೇಲೆ ರಾತ್ರಿ ಸಮಯ ಆಯ್ತು.
ಇವರು ರಾಜ ಮಣ್ಕೊಂಡಿದ್ದ ಹಾಸಿಗೆ ಮೇಲೆ. ಮಣ್ಕೊಂಡಂತ ಸಂದರ್ಭದಲ್ಲಿ ಮೊದಲನೇದಾಗಿ ಬಂದಳು ಯಾವುದಂತಂದ್ರೆ ಸಂಪತ್ತು ಅನ್ನುವಂತಹ ಲಕ್ಷ್ಮೀ ದೇವತೆ ಬಂದಳು. ಇಲ್ಲ ನಾನು ಹೊಡ್ತೀನಿ, ಯಾಕಂತಂದು ನೀ ದರಿದ್ರ ಗಂಟು ತಗೊಂಡಿಲ್ಲ, ಅದಕ್ಕೆ ನಾನು ಹೊಡ್ತೀನಿ, ಆಯ್ತು ಹೋಗು ಅಂತಂದ ರಾಜ. ಎರಡನೇದಾಗಿ ಕೀರ್ತಿ ದೇವತೆ ಬಂದಳು. ಇಲ್ಲ ನಾನು ಹೊಡ್ತೀನಿ, ಯಾಕೆ ಇಲ್ಲ ನೀ ದರಿದ್ರ ಗಂಟು, ಆಯ್ತು ತಗೋ ಹೊಡ್ರಿ ಅಂತಂದ. ಮೂರನೇದಾಗಿ ಐಶ್ವರ್ಯ ದೇವತೆ, ಎಲ್ಲ ಇಡೀ ಸಾವಿರಾರು ಎಕರೆ ಉಳ್ಳಂತಹ ಇದನ್ನ ಬಂದ್ರು. ನಾನು ಹೊಡ್ತೀನಿ ಅಂತಂದು, ಆಯ್ತು ಹೊಡ್ರಿ, ನಮ್ಗೆ ಯಾರಿಗೆ ತಡೆ ಇಲ್ಲ ಇಲ್ಲಿ ಅಂತಂದು ಎಲ್ಲರೂ ಒಬ್ಬೊಬ್ರಾಗಿ ಹೊರಟ್ರು. ಕೊನೆಗೆ ಜಯ ಅದು ಜಯ ಇದನ್ನಂತಾರಲ್ಲ, ಅದು ಆ ದೇವತೆ ಬಂತು. ನಾನು ಹೋಗ್ತೀನಿ, ಆಯ್ತು ಹೋಗು ಅಂತಂತಾರೆ. ಕೊನೆಗೆ ಲಾಸ್ಟ್ಗೆ ಒಬ್ರು ಬರ್ತಾರೆ, ಯಾರಂತಂದ್ರೆ ಸತ್ಯ ದೇವತೆ. ಹೇಳ್ತಾರೆ ನಾನು ಹೊಡ್ತೀನಿ, ಯಾರು ನಿನ್ಗೆ ಹೋಗುವಂತ ಹಕ್ಕಿ ಯಾರು ಕೊಟ್ರು ಅಂತ ಕೇಳ್ತಾರ ಅವ್ರು. ನಿನ್ಗೆ ಹೋಗುವಂತಿಲ್ಲ, ಯಾಕಂತಂದ್ರೆ ನಿನಗಾಗಿನೇ ನಾ ಏನ್ ಮಾಡೀನಿ, ಆ ಗಂಟನ್ನ ತಗೊಂಡಿನಿ. ಸತ್ಯ ಮಾತು ಹೇಳಿದಕ್ಕಾಗಿ ನೀನ್ ತಗೊಂಡಿನಿ, ನಾನು ಗಂಟು ತಗೊಂಡಿನಿ. ಆದ್ರೆ ನಿನಗ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಸತ್ಯ ದೇವತೆಗೆ ನಾನು ಹೊರಗೆ ಕಳ್ಸಲ್ಲ. ಅವ್ರು ಹೋಗ್ಲಿ, ಅವ್ರು ಅಷ್ಟ್ರು ಎಷ್ಟು ಜನ ಅದಾರ ಎಲ್ಲ ಹೋಗ್ಲಿ, ಆದ್ರೆ ಸತ್ಯ ಹೋಗಂಗಿಲ್ಲ. ಅವಾಗ ಅದಂತ ಮತ್ತೆ ಎಲ್ಲಾರು ಹೋಗ್ಯಾರಲ್ಲ, ಅವ್ರು ಹೋಗ್ಲಿ, ಏನ್ರ ಮಾಡೋರಕ್ಕ ಅವ್ರ ಚಿಂತೆ, ನೀನ್ ಮಾತ್ರ ಹೋಗಂಗಿಲ್ಲ. ಕೊನೆಗೆ ಆಯ್ತು ತಗೋ ಅಂತ ಸತ್ಯ ದೇವತೆ ಉಳಿದ್ರು ಅರಮನೆಯಲ್ಲಿ. ಹೆಂಗ ಒಬ್ಬೊಬ್ರು ಹೊರಗೆ ಹೋಗಿದ್ರಲ್ಲ, ಕೀರ್ತಿ ಅದು ಬಂತು, ಹೊಳ್ಳಿ ಮತ್ತು ಜಯ ದೇವತೆ ಅದು ಬಂತು, ಆಮೇಲೆ ಲಕ್ಷ್ಮಿ ಹಣ ಹೋಗಿದ್ದು ಅದು ಬಂತು. ಎಲ್ಲ ಒಂದೊಂದಾಗಿ ಹೇಳ್ತಾವ್ ಬಂತು. ಮತ್ ಸತ್ಯನೇ ಇದ್ರೆ ನಮ್ಗೆಲ್ಲ ಬೆಲೆ, ಸತ್ಯ ಇದ್ರೇನೆ ನಾವ್ ಒಂದ್ ಕಡೆ ನಿಲ್ತೀವಿ. ಅದೇ ನಿನ್ ಹತ್ರ ಇರುವಾಗ ಮತ್ ನಾವ್ ಮತ್ ನಿನ್ ಕಡೆ ಬರ್ಬೇಕಾಯ್ತು ಅಂತಂದ್ ಅವ್ ಬಂದ್ ಇದನ್ ಮಾಡ್ತಾವ. ಅದಕ್ಕಾಗಿ ಸತ್ಯದಿಂದ ಬದುಕೋದೇನೈತಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಎಂತ ಪರಮಾತ್ಮನಿಗಾಗಿ ಸ್ವತಃ ಮಣಿಯನ್ನೇ ತೊರೆದ್ರು. ರಾಜ್ಯದ ಪಟ್ಟದ ರಾಣಿ ಆಗ್ಬಹುದಾಗಿತ್ತು ಅಕ್ಕ ಮಹಾದೇವಿ ತಾಯಿ. ಅದು ಕಾಲ್ ಕಸ ಅಂತಂದ್ರು. ಮತ್ತು ಬರುವಂತ ದಾರಿ ಒಳಗ್ ಹೆಂಗ್ ಉಕ್ಕ್ಯವ ಅಂತ ತಾಯಿ ಲಿಂಗಮ್ಮ ತಾಯಿ ಎಷ್ಟು ಕಳವಳದಿಂದ ಕೇಳು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾರು, ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನಯ್ಯ ನೀ ನೆನಗುಂಟು. ಆತ್ಮ ಸಂಗಾತಕ್ಕೆ ನಿನ್ ಜೋಡಿ ಯಾರದಾರ ಅಂತ ಕೇಳ್ರಿ, ಧೈರ್ಯವಾಗಿ ಏನ್ ಹೇಳಿದಂದ್ರೆ ಅಕ್ಕ ಮಹಾದೇವಿ ತಾಯಿ ಚನ್ನಮಲ್ಲಿಕಾರ್ಜುನಯ್ಯ ಅದಾನು. ಆತ್ಮ ಸಂಗಾತಕ್ಕೆ ಅವ ಅದಾನಲ್ಲ, ಅದೊಂದು ಧೈರ್ಯದಿಂದ ನಾನು ಎಲ್ಲಿ ಹೋಗ್ತೀನಿ, ಕಲ್ಯಾಣವನ್ನ ಮುಟ್ತೀನಿ. ಬರುವಂತ ದಾರಿಗಳು ಬಹಳಷ್ಟು ಕಷ್ಟ, ಹಸಿವು, ನಿರಂತರ ಹಸಿವು. ಒಂದು ವಚನದೊಳಗೆ ಹೇಳ್ತಾರೆ, ತಪ್ಪದೆ ಮನೆಯ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಆರು ಇಕ್ಕದಂತೆ ಮಾಡಯ್ಯ. ಯಾರ ಕರುಣೆ ಬಂದು ಇಕ್ಕಿದ್ರೆ ನಾನು ಎತ್ತುಕೊಳ್ಳುವ ಮುನ್ನ ಸುನಿಯೊಂದು ಎತ್ತುಕೊಂಡು ಹೋಗುವಂತೆ ಮಾಡಯ್ಯ. ನಾನು ತಗೊಳಕ್ಕಿಂತ ಮುಂಚೆ ನಾಯೊಂದು ತಗೊಂಡು ಹೋಗುವಂಗ ಮಾಡಪ್ಪ ಅಂತ. ಅಷ್ಟೆಲ್ಲ ಅದು ಅವ್ರ ಜೀವನದೊಳಗೆ ಸತ್ಯವಾಗಿ ನಡೆದಿರುವಂತ ಘಟನೆ. ಏನೋ ಕಲ್ಪಿಸಿ ಎಲ್ಲ ಕುಂತು ಬರ್ದಾರು ಅಂತಿಲ್ಲ, ಅವ್ರ ಜೀವನದೊಳಗೆ ಅವು ಸತ್ಯವಾಗಿ ನಡೆದವು. ಆ ರೀತಿ ನಡೆದಿದ ಕಾರಣಕ್ಕಾಗಿನೇ ಅವರು ವಚನದೊಳಗೆ ಬರೆದ್ರು. ಒಬ್ಬ ಮನೆಗೆ ಹೋಗಿರ್ತಾರು, ಬೇಡೊಟ್ಟಿಗೆ ಅವರು ಆ ಮನೆಯೊಳಗಿರುವಂತ ಅಜ್ಜಿ ಹೇಳ್ತಾರ, ಅಲ್ಲಿ ಯಾರೋ ಬಂದಾರ ಮಗ, ಒಂದ್ ಸ್ವಲ್ಪ ಕೂಡು ಅಂತಂದ್ರೆ ಒಳಗಿಂದ ಹೋಗಿ ತಂದ್ ಹಿಂಗ್ ಉಗಿದ್ಬಿಟ್ರು. ಇನ್ನೇನ್ ಹಿಡ್ಕೊಳ್ಬೇಕು ಅನ್ನೋಟಿಗೆ ಕೈ ತಪ್ತು, ಎತ್ಕೊಳ್ಬೇಕು ಅನ್ನೋಟಿಗೆ ನಾಯಿ ಜೋರ್ಲೆ ಬಂದ್ ಬಾಯಿ ಹಾಕಿ ತಗೊಂಡ್ ಹೋಗ್ಬಿಡ್ತು. ಅಷ್ಟೆಲ್ಲ ಕಷ್ಟಗಳನ್ನ ಉಂಡು ಅಷ್ಟು ಕಷ್ಟದ ಬದುಕಿನೊಳಗ ಅಕ್ಕ ಮಹಾದೇವಿ ತಾಯಿ ಹಸಿವೆ ನೀನು ನಿಲ್ಲು ಅಂತಂದ್ರು. ತೃಷಿ, ನಿದ್ರೆ, ಕಾಮುವೆ ಕೊನೆಗೆಲ್ಲ ಹೇಳಿ ನಾನು ಚನ್ನಮಲ್ಲಿಕಾರ್ಜುನ ಓಲೆ ನೋಯ್ಯತ್ತೀನಪ್ಪ, ನಿಮ್ಗೆಲ್ಲ ಶರಣಾರ್ಥಿ ಅಂತ ಹೇಳಿದ್ರು. ಮತ್ತು ಹಿಂಗು ಒಬ್ರು ನೋಡಿ ಕರುಣೆ ಬಂದು ಹೇಳ್ತಾರ, ನಮ್ಮ ಮನೆಯಾಗ ಇವತ್ತು ಒಂದು ಪೂಜೆ ಮಾಡೀವಿ, ಅದಕ್ಕಾಗಿ ನೀನ್ ಪ್ರಸಾದ ತಗೋ ಅಂತ ಹೇಳ್ತಾರ. ಅವಾಗ ತಾಯಿ ಹೇಳ್ತಾರ, ನಾನು ಹಿಂದಿನ ಮನೆಯಾಗ ಮೊಸರನ್ನ ಉಂಡು ಬಂದೀನಿ, ಈಗ ಹಸು ಇಲ್ರಪ್ಪ ಅಂತ ಹೇಳ್ತಾರ. ಅದಕ್ಕೊಂದು ವಚನದ ಮೂಲಕ ಹೇಳ್ತಾರು, ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದರೆ ಎಡರಿಂಗಿ ಕಡಿಯುಂಟೆಯವ್ವ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ, ಕಂಡ ಟಾವಿನಲ್ಲಿ ಮಣಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನ ನೆಂತೊಲಿವಣ್ಣವ್ವ. ನನಗೆ ಹಿಂದೆ ಉಂಡು ಬಂದೀನಿ, ನನಗೀಗ ಹಸಿವಿಲ್ಲ. ಯಾವ ರೀತಿ ಕಲ್ಲನ್ನು ಹೊತ್ಕೊಂಡು ನೀವು ಸಮುದ್ರದಾಗ ಜಿಗದ್ರ ಮುಣುಗ್ತಾರಲ್ಲ, ಆ ರೀತಿ ನಂದು ಹೊಟ್ಟೆ ತುಂಬೈತಿ, ಅದಕ್ಕಾಗಿ ಎಡರಿಂಗಿ ಕಡಿಯುಂಟೆಯವ್ವ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ. ಮತ್ ಉಂಡು ಮತ್ ಕೇಳಿದ್ರೆ ಅದು ಭಂಗ, ಅದಕ್ಕಾಗಿ ಗಂಡ ಚನ್ನಮಲ್ಲಿಕಾರ್ಜುನ ಒಲೆಯಂಗಿಲ್ಲ. ಇಷ್ಟ ಭಾವ ಪರಿಶುದ್ಧ. ಅದಕ್ಕಾಗಿ ಇಂಥ ಎಲ್ಲ ಮಹಾಶರಣೆಯರಿದ್ರಂತಂದು ಕಲ್ಯಾಣ ಅಷ್ಟು ಸಮೃದ್ಧವಾಗಾಯ್ತು. ಅದಕ್ಕಾಗಿ ಎಲ್ಲರೂ ಬಂದು ಸೇರಿದ್ರು. ಈ ಕಡೆಯಿಂದ ಎಲ್ಲ ಕುಂಬಾರ ಗುಂಡಯ್ಯನವರು ಹೋದ್ರು, ಬಹಳ ದೂರದಿಂದ ಎಲ್ಲ ಶರಣರು ಬಂದ್ರು. ಅದಕ್ಕಾಗಿ ಅಪ್ಪೋರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಅಪ್ಪೋರು ಬಹಳ ಮಹತ್ವ ಉದ್ದೇಶ. ಈಗ ಅಪ್ಪೋರು ಬಸವ ಕಲ್ಯಾಣದೊಳಗೆ ಅದರ ಅನುಭವ ಮಂಟಪದಲ್ಲಿ ಅವರು ಪ್ರವಚನ ಪ್ರಯುಕ್ತವಾಗಿ ಶ್ರಾವಣ ಮಾಸದ ಪ್ರವಚನವನ್ನ ತಮಗೆಲ್ಲ
ಭಕ್ತರಿಗಾಗಿ ಆ ಪ್ರವಚನ ಸುದೆಯನ್ನು ಉಣಬಡಿಸ್ಬೇಕು. ಆ ಪರಿಮಳ ಯಾವ ರೀತಿ ಹೂವಿನ ಪರಿಮಳ ಸುತ್ತಲೂ ಹರಡಿರ್ತೈತಲ್ಲ, ಅದೇ ರೀತಿಯಾಗಿ ನಾವಷ್ಟೇ ಆ ಪರಿಮಳವನ್ನು ಕುಡಿಲಾರದೆ ಜನರಿಗೂ ಆ ಪರಿಮಳವನ್ನು ಕುಡಿಸ್ಬೇಕು. ಆ ಒಂದು ಸುಗಂಧವನ್ನ ನಿಮಗೂ ಎಲ್ಲ ನೀಡಬೇಕು. ನೀವು ಅದನ್ನ ಅದ್ರೊಳಗೆ ಪರಿಗ್ರಹಿಸಿ ಅದ್ರೊಳಗೆ ನೀವು ಮುನಿಗಿ ಮಿಂದೆದ್ದು ನಿಮ್ಮ ತನು ಮನ ಭಾವವನ್ನ ಪರಿಶುದ್ಧಗೊಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಅಪ್ಪೋರು ಶ್ರಾವಣದಲ್ಲಿ ಪ್ರತಿ ವರ್ಷ ನಿಮ್ದು ಸೌಭಾಗ್ಯ ಎಲ್ಲಿ ಒಂದ್ ತಿಂಗಳು ಹೇಳ್ತಾರೆ ಅಂದ್ರೆ ಸಿದ್ದೇಶ್ವರ ಅಪ್ಪೋರು ಜ್ಞಾನೋಗಾಶ್ರಮದಾಗ ಒಂದೊಂದ್ ತಿಂಗಳು ಪ್ರವಚನ ಹೇಳ್ತಿದ್ರಂತ. ಈಗ ಅಪ್ಪೋರು ಅಂದ್ರೆ ಪ್ರತಿ ವರ್ಷ ಶ್ರಾವಣದ ಮಾಸದೊಳಗೆ ಸಿದ್ದೇಶ್ವರಪ್ಪರು ಹೇಳ್ತಿದ್ರು. ಎಲ್ಲಂದ್ರೆ ಜ್ಞಾನೋಗಾಶ್ರಮದಾಗ 1 ವರ್ಷ ತಪ್ಪಿಸಿಲ್ಲ. ಅದೇ ರೀತಿಯಾಗಿ ಅಪ್ಪೋರು 40 ವರ್ಷ ಆಯ್ತು ನಿಮ್ ಬಾಲ್ಕಿ ಮಣ್ಣಿನ ಪುಣ್ಯ ಅನ್ನುವಂಗ ನಿಮ್ದೆಲ್ಲ ಭಕ್ತರ ಸೌಭಾಗ್ಯ ಐತಿ. ಅದಕ್ಕಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯೊಳಗೆ ಅಪ್ಪೋರ್ದು ಪ್ರವಚನಕ್ಕೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ತಾವೆಲ್ಲ ಆಗಮಿಸ್ರಿ. ಅದಕ್ಕಾಗಿ ಇವತ್ತಿನ ಈ ಮಹಾಮಣಿಯಲ್ಲಿ ಉಮಾದೇವಿ ವಿಶ್ವನಾಥ್ ದೇಶಮುಖ್ ಉಮಾದೇವಿ ವಿಶ್ವನಾಥ್ ಮಾಶೆಟ್ಟಿ ಇವತ್ತು ಈ ಮಹಾಮಣಿಯಲ್ಲಿ ಇರುವಂತಹ ತಾಯಂದ್ರು ಮಹಾದೇವ್ ವಿಶ್ವನಾಥ್ ಉಮಾ ಮಾಶೆಟ್ಟಿ ತಾಯಿಯವರು ಬಹಳ ಒಳ್ಳೆ ರೀತಿಯಿಂದ ಏರ್ಪಡಿಸಿದ್ದೀರಿ. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಹಾರ ಫೋಟೋ ಅಷ್ಟು ನಿನ್ನೆನೂ ಭಾಳ ಚೆನ್ನಾಗಿ ಆಗಿತ್ತು ವೆಂಕಿ ಅವರ ಮನೆಯಲ್ಲಿ. ಅದಕ್ಕಾಗಿ ದಿನ ಭಾಳ ಚಲೋ ನಡೆಯತೈತಿ. ಭಾಳ ಇದನ್ನ ನೋಡಿ ಭಾಳ ಖುಷಿ ಅನ್ಸತೈತಿ ನಮಗೂ. ಎಷ್ಟು ಚಲೋ ಭಕ್ತರು ಅದಾರಲ್ಲ ಅಂತ ಅನ್ನುವಂತಹ ಭಾವ ಒಳಗೆ ತುಂಬೈತಿ. ಅದಕ್ಕಾಗಿ ಆ ತಾಯಂದಿರಿಗೆ ಶರಣಾರ್ಥಿ. ಅದಕ್ಕಾಗಿ ಮನೆಯಲ್ಲಿ ಸದಾಕಾಲ ಸಕಲ ಸಂಪತ್ತು ಐಶ್ವರ್ಯ ಸಂತೃಪ್ತಿ ನೆಮ್ಮದಿ ಆರೋಗ್ಯ ಭಾಗ್ಯ ನೆಲೆಸಿ ಈ ಮನೆ ಮತ್ತು ಉತ್ತರವಾಗಿ ಬೆಳೀಲಿ. ಬಸವಾದಿ ಪ್ರಮುಖರ ಕೃಪೆ ಸದಾಕಾಲ ಆಗಲಿ ಅಂತ ಹೇಳ್ತಾ ಇಲ್ಲಿ ತಾವೆಲ್ಲ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ವಚನ ಹೇಳ್ತೀನಿ. ನೀವೊಂದು ವಚನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರು ಸ್ವರ್ಗರವಾಗಿ ಹೇಳ್ಯಾರಪ್ಪರು. ಭಕ್ತಿ ಹಂಗ್ ಮಾಡ್ಬೇಕು. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲವು ಕೂಡಲ ಸಂಗಮ ದೇವ ಅಂತಂದೆ ಅವ್ರದ್ದು ನಮ್ಗೆ ಅವ್ರದ್ದು ಇಷ್ಟ ಅದ ಜ್ಞಾನ ಅಂತ ಅವ್ರ ವಚನ ಹೇಳಿದ ಅಷ್ಟೇ ಕೇಳಿದೆವು. ಇಷ್ಟು ಜ್ಞಾನದಿಂದ ಇಷ್ಟು ತಿಳುವಳಿಕೆದಿಂದ ಕುಂತಿ ನಮ್ಗೆ ಎಷ್ಟು ಖುಷಿ ಆಗ್ಲತ್ತಂದ್ರೆ ಒಂದು ಸರ್ದಾಗೆ ಕೂತೀರ ಅಂದಾಗ ಅನ್ಸ್ಲತ್ತ. ನಿಮ್ಗೆ ಯಾರಿಗೆ ಏನ್ ಅನ್ಸ್ಲತ್ತೆ ಆದ್ರೆ ನಮ್ಗೆ ನಾ ಎಲ್ಲಿಗೆ ಹೋಗ್ಬೇಕು ಅನ್ಸಲಂಗಿತ್ತು. ಯಾಕಂದ್ರೆ ನಾನು 3 ವರ್ಷ ಕೆಳಗೆ ನಾನು ಸಂಕಲ್ಪ ಮಾಡಿದ್ರಿ ಅಪ್ಪರು ದೊಡ್ಡಪ್ಪವ್ರಿಗೆ ಕೂಡ ಹೇಳಿದ ನಾನು ಮಗನ ಮದುವೆ ಆಗ್ಬೇಕು, ನಾ ಹೋಗ್ಬೇಕು, ನಾ ಮಠಕ್ಕೆ ಬರ್ತೀನಿ ಅಂತ. ಅದು ಒಂದು ಸಂಕಲ್ಪ ಹೇಳ್ಕೊಂಡಿದ್ದ. ನಾನು ಮಠಕ್ಕೆ ಹೋಗ್ಬೇಕಂದ್ರೆ ಕಾಲು ಕೂಡ್ಬಿಡ್ತೀವ್ರಿ. ಮಠಕ್ಕೆ ಎಷ್ಟು ಬೇಕು ಪ್ರಯತ್ನ ಮಾಡಿದ್ರು ಹೋಗ್ಬೇಕು ಅನ್ಸಲೋಗಿತ್ತು. ಆ ಪ್ರಯತ್ನದಿಂದ ಇವತ್ತು ಏನಾಗ್ಯದಂದ್ರೆ ನನಗೆ ಒಂದು ಸಂತೋಷ ವಿಷಯ ಭೀ ಆಗ್ಯದ್ರಿ. ಅರ್ಧ ದುಃಖ ಭೀ ಆಗ್ಯದ, ಅರ್ಧ ಸಂಕಟ ಭೀ ಆಗ್ಯದ. ಅರ್ಧದಾಗ ಮತ್ತೆ ಸಂತೋಷ ಭೀ ಸಿಕ್ಕದ. ಅದು ನಾಲ್ಕು ನೆಲವು ತಿಳ್ಕೊಂಡಿದ್ದ. ಅದನ್ನೆಲ್ಲೂ ನನಗೆ ಕಡಿಗೆ ಹತ್ತಿಯಲ್ಲ. ಅದು ಆಯ್ತದೋ ಬಿಡ್ತದೋ ದೊಡ್ಡಪ್ಪರ ಮೇಲೆ ಬಿಟ್ಟು ನಾನು ದೊಡ್ಡಪ್ಪರು ಅಂದ್ರೆ ನನ್ನ ಪ್ರಾಣ, ನನ್ನ ದೇವರು. ಅವರು ಸಾಕ್ಷಾತ್ ಪರಮಾತ್ಮನ ಅವತಾರದಲ್ಲಿ. ಇವತ್ತಿಗೆ ನಿಮ್ಗೆ ಹೇಳ್ಬೇಕು ಕಾರಣ ಏನಂದ್ರೆ ನಿಮ್ದೆಲ್ಲ ಭಕ್ತರಿಗೆ ಕಷ್ಟಗಳು ನಾನು ಅಂತಕ್ಕೆ ನಾನು ಗಂಡ ಸತ್ 8 ವರ್ಷನಾಗ ಸರಿ ಹೋಗ್ಯಾರ. 8 ವರ್ಷ ಹಿಡಿದು ನಾ ದೊಡ್ಡಪ್ಪರ ಬಲ್ಲಿ ಉಳ್ದಕ್ಕಿ ನಾ ಅದ್ರಾಗೆ ಜೀವನ ಕಳೆದಿದ. ಆ ವೈರಾಗ್ಯದಾಗ ಕಲ್ತಿದಂದ್ರೆ ಇವತ್ತು ಈ ಸ್ಟೇಜ್ ಮೇಲೆ ನಿಂದಿರ್ಬೇಕಾದ್ರೆ ಅಪ್ಪವ್ರ ಕಾರಣ ಅದ. ಯಾಕಂದ್ರೆ ದೊಡ್ಡಪ್ಪರ್ದು ಅಷ್ಟು ಶಕ್ತಿ ಅದ ರೀ. ನಂಗೆ ಏಟ್ಕಿದ್ದಾಗ ಏನಂದ್ರು ಮಾನಂದ ನೀವು ಒಂದಿನ ಭಾಷಣ ಮಾಡ್ತೀನಿ, ಭಾಳ ಚಂದ ಭಾಷಣ ಮಾಡ್ತೀನಿ ಅಂದ್ರು. ನಂಗೇನು ಬರ್ತದ್ರಿ ಅಪ್ಪರೇ ಅಂದ. ಅವ್ರು 8 ದಿನದಾಗೆ ನಾ 2nd ಪ್ರೈಸ್ ಗೆದ್ದಿದ್ದ. 9th ಇದ್ದಾಗ ನಾನು ಮದುವೆ ನಿರ್ಬಂಧನೆ ಬಗ್ಗೆ ಮಾತಾಡೋದಿತ್ರಿ. 2 ಸೆಕೆಂಡ್ ಹೇಳಿ ನಾವು ಲೆಕ್ಚರ್. ನಾವು ಓದೋದ್ರಾಗೇನು ಹುಷಾರು ಇದ್ದಿದ್ದಿಲ್ಲ. ಅಂದ್ರೆ ಹೇಳಿದ ಇಷ್ಟಕ್ಕೆ ಅದ್ರಾಗ ನಮ್ಮ ಮನೆ ಕೆಲಸ ಮಾಡಲಿ, ಭಾಂಡೆ ತಿಕ್ಕೋದು, ಮನೆ ಒರೆಸೋದು, ಅದು ಇದು ಕ್ಲೀನ್ದಾಗೆ ಇರ್ತೀನಿ. ನಾ ಯಾವಾಗಲೂ ಕ್ಲೀನ್ ಮಾಡಬೇಕು. ಮುಗ್ಗು ಹೊಡೆಯೋದು, ಒಲಿ ಸಾರಿಸೋದು ಇದ್ರಾಗೆ ಇರ್ತಿದ ಕಂಟಿನ್ಯೂ. ಅಂದ್ರು ಅದ್ರಾಗ ಇದ್ದು ಏನು ಮಾಡ್ದ ನಾವು ಭಾಷಣ ಮಾಡಕ್ಕೆ ನಿಂತ ಒಂದು ಹಿಸ್ಟ್ರಿ ಸರ್ ಹೇಳಿದ್ರು ಮಣ್ಣದಕ್ಕೋರೆ ನೀವು ಮಾಡಿ ಚಂದ ಇರ್ತೀರಿ ಮಾಡ್ತೀರಿ. ಆವಾಗ ಏನಂದ 18 ವರ್ಷ ಹೆಣ್ಮಕ್ಳಿಗೆ 25 ವರ್ಷ ಗಂಡಸರಿಗೆ ಅಂದ್ರೆ ನನ್ನ 2nd ಪ್ರೈಸ್ ಬಂತ್ರಿ. ಎಷ್ಟು ಆ ವಯಸ್ಸದಾಗ ನನ್ಗೆ 1000 ರೂಪಾಯಿ ಸಿಕ್ಕಿವು. ಯಾವ್ದು ಭೀ ಹಿಂಗೆ ಛಲ ಇರ್ಬೇಕು. ಹಂಗೆ ಅಪ್ಪವ್ರು ಇಂಥವು ಹೇಳಿದ್ ವಾಣಿದಾಗ ಅಂದ್ರೆ ವಾಣಿ ಸಲಕ್ಕೆ ಇದು ಮಾತು ಬಂತು. ಇವತ್ತು ಅವರು ಹಾಡಂದ್ರು ಸಮೀರ್ ಹಾಡೋದ್ ಬಿಟ್ಟು ನಿಮ್ಗೆ ಹಾಡೋದಕ್ಕಿಂತ ಮತ್ತೆ ನಮ್ಗೆ ಘಟನೆಗಳು ಅಪ್ಪವ್ರಿಗೆ ಹೇಳೋ ಮುಂದೆ ಸಿಗಲ್ರಿ. ಅವ್ರದ್ದು ಹೇಳಿದ್ರು ಅವ್ರಿಗೆ ಏನಾದ್ರು ಸಂಕೋಚವಾಯ್ತು. ಅವ್ರು ಹಿಂದೆ ಇಲ್ದಾಗ ಆ ಗುರುವಿನ ನಾವು ವಾಣಿಗಳು ಮುಂದೆ ನಾ ಒಂದಿನ ಹ್ಯಾಂಗ ಐತೀನಿ ಅಂದ್ರೆ ಗುರುವಿನ ವಾಣಿ ಹೇಳಕ್ಕೆ ನಿಂದಿರ್ತೀನಿ. ನೀವೆಲ್ಲ ಅಂತಿರ್ಬೇಕು ಮಾನಂದಾಗ ದುನಿಯಾ ಬಾಯಿ ಮಡಿತಾಳ ಅಲ್ಲಿ ಪರಮಾತ್ಮ ನಮ್ಗೆ ಅಲ್ಲ ಕಿಟ್ಟಾನ ಅನ್ಸ್ಕೋತೀವ ನಾವೇನಿಲ್ಲ. ಒಂದಿನ ನಾ ಗುರುವಿನ ವಾಣಿ ಹೇಳಕ್ ನಿಂತಂದ್ರು 1000 ಜನರಿಗೆ ನೆಲೆಸಿ ಆ ವಾಣಿ ಹೇಳೇ ನಾ ಸಾಯ್ತೀನಿ. ಇಷ್ಟು ಮತ್ತು ಗ್ಯಾರಂಟಿ
ನಾ ಹೇಳ್ತಾ ಇದ್ದೀನಿ. ಮತ್ತು ನಾ ಯಾವಾಗ ಭೀ ಸ್ಟೇಜ್ ಮೇಲೆ ಬರ್ತೀನಿ, ದೊಡ್ಡ ಸ್ಟೇಜ್ ಮೇಲೆ ನಾನು ದೊಡ್ಡ ವ್ಯಕ್ತಿ ಆಗಿ ನಾ ಏನು ಮಾಡದ್ದ, ನಾ ಭಾಲ್ಕಿ ಊರಿಗೆ ನಾ ಗುರುವಿನ ಲೀಲಾ ತಿಳಿಸ್ತೀನಿ. ಈ ಊರಿಗೆ ಯಾಕೆ ನಾನು ನಿರ್ಗುಡಿ ಊರಾಗ ನಿಂತು ಹೇಳ್ತೀನಿ. ಇವತ್ತು ಅದೇ ಮಾತಾಡಿದ ನಮ್ಗೆ ಇವತ್ತು ನಂಗೆ ಇಷ್ಟು ಸಂಕಟದಾಗ ಕೊಟ್ಟವಲ್ರಿ, ನಿಮ್ಗೆಲ್ಲ ಹೇಳಿ ನಡೆದಿದ ದೇಶಮುಖರ ಮನೆ ಸೊಸಿ ಹಳ ಅಂತಂದಿರ್ಬೇಕು. ನೀವು ದೇಶಮುಖರ ಸೊಸಿ ಇವತ್ತು ನಾ ಪ್ರಚಾರ ಮಾಡಿ ನಿಮ್ದೆಲ್ಲ ಕೇಳಿ ಹೇಳಿನೇ ನಾನು ಇವತ್ತು ಕಾಲಿಡ್ತೀನಿ. ನಾಳಿದ್ದಿದ ಕಾಲಿಟ್ಟಿನ ದಿನ ತಿಳಿತದ. ನಾ ಯಾಕಂದ್ರೆ ನಾ ತಾಳ್ಮೆ ಹಿಂದೆ ತಾಳ್ಮೆ ಭಾಳ ತಾಳಿದ್ರಿ. ಆ ಶಕ್ತಿ ಅಪ್ಪವ್ರದ್ದು ಬರ್ಬೇಕಾದ್ರೆ, ಈ ಸ್ಟೇಜಿಗೆ ಬರ್ಬೇಕಾದ್ರೆ ನಂಗೆ ಅಪ್ಪನ ಶಕ್ತಿ ಅದ, ಅಪ್ಪನ ಭಕ್ತಿ ಅದ. ನೀವು ಭೀ ಎಲ್ಲ ಭಕ್ತಿ ಬೇಕು. ನಮ್ದು ಗದ್ದಿಗೆ ವರ್ಷ ಒಂದು ಬರ್ರಿ ಅಪ್ಪವ್ರದ್ದು ಏನು ಹೇಳ್ಯಾರ ಅದು ವಾಣಿದಿಂದ ಅವ್ರು ಹೇಳಿದ ವಾಣಿಗಳು ನಿಮ್ಗೆಲ್ಲ ಸತ್ಯ ಆಯ್ತಾವ. ಕಷ್ಟಗಳು ಇದ್ದಿರ್ತಾವ. ನಾವು ಮಠಕ್ಕೆ ಹೋಗೋಣ ನಮ್ಗೆ ಸುಖ ಆಗ್ಲಿ ಅಂದ್ರೆ ಆಗಂಗಿಲ್ಲ. ಅದು ಸುಖದಿಂದ ದುಃಖ ಬಿ ಇರ್ತದೆ, ದುಃಖ ಬಿ ಅಷ್ಟೇ ಇರ್ತದೆ, ಸುಖ ಬಿ ಅಷ್ಟೇ ಇರ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶಾಂತಸ್ವಾಮಿ ಅಣ್ಣವ್ರು ಏನಂದ್ರೆ ಹಾಡಂದ್ರು, ಹಾಡೋದು ಇವತ್ತಿಲ್ಲ, ಒಂದಿನ ಕಾಪಿ ತಂದು ಚಂದ ಹಾಡ್ತೀನಿ. ನೀವು ಭೀ ಹಾಡ್ರಿ, ನಾ ಭೀ ಹಾಡ್ತೀನಿ, ನೀವು ಭೀ ಚಂದ ಇರ್ರಿ, ನಾವು ಭೀ ಚಂದ ಇರ್ರಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ತಗೋರಿ ಒಬ್ರು ಟ್ಯಾಂಕ್ ಇಡ್ರಿ. ಬೇರೆ ಹೇಳು. ಹಾಂ ಹೇಳಿ. ಸರಿ ಮೇಡಮ್, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯತಾರಕ ಬಸವಣ್ಣ, ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಮಂಕು ಮಾನವರ ಮದವನು ಹರಸಿದ ಮಾದೇವ ನೀನೇ ಬಸವಣ್ಣ, ಅಣವಿನೊಳಗೆ ನೀ ಅಣವಣ್ಣ, ಮಹದೊಳಗೆ ನೀ ಮಹಾವಣ್ಣ, ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೋ ಬಸವಣ್ಣ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀರಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ವಿಶ್ವಗುರು ಬಸವಣ್ಣನವರಿಗೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಜ್ಯೋತಿ ಚೆನ್ನ ಬಸವಣ್ಣನವರಿಗೆ ಸೋಮಕಾಯ ಸಿದ್ದಾಲಮ ಪ್ರಭುದೇವರಿಗೆ ರಾಮೇಶ್ವರಿಗೆ ಜಾತಿಯ ಭೂತ ಲಿಂಗ
ಶತತ್ವ ಮಾನವರೆಲ್ಲ ದೇವರ ಮಕ್ಕಳೆಂಬ ವಿಶ್ವಕ್ಕೆ ಶಾಂತಿವಾಗಲಿ ವಿಶ್ವಕ್ಕೆ ಶಾಂತಿವಾಗಲಿ ಪರಮ ಪೂಜ್ಯ ಅಪ್ಪಾಜಿಯವರ ಸತ್ಯ ಸಂಕಲ್ಪಕ್ಕೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕೂಡನು ನಿಮ್ಮ ಮಗಳಿಗೆ ಆರಾಮಿಲ್ಲ. ಕೊಡ್ರಿ ಗುರುಗಳೇ ಬಾಳೆಹಣ್ಣು ತಂದ್ರೆ ಅವೇ ಕೊಡ್ರಿ. ತಗೋರಿ ಅವ್ರು ಪ್ರಸಾದ್ ತಗೋರಿ. ಅದೇ ನಿನ್ನೆ ಬರ್ಕೊಂಡಿದ್ರಲ್ಲ. ಹಾಂ ಹಾಂ ಅವ್ರು ಹೇಳೋ ಭಾಳ ದಿನನೇ ಗುರುಗಳೇ ಅದು ಟ್ಯಾಂಕ್ ಕೊಡ್ರಿ ಹೊಡ್ಯಾಕ. ನಾಳೆಗೆ ಹಾಂ ಹಾಂ ರೀ. ಅವ್ರ ಅಣ್ಣವ್ರನ್ನ ತಮ್ಮಿದ್ರಿ. ಹಾಂ ಯಾರ್ಯಾರ ಮನ್ಯಾಗ ಆಗ್ಲತ್ತಾವ ಅಪ್ಪರು